ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೇರೆ. ಇವತ್ತಿನ ಸಂಡೇ ಆರಾಧನೆಗೆ ನಮಗೆಲ್ಲ ಸ್ವಾಗತ ಮಾಡ್ತೀವಿ ಯೇಸುವಿನ ನಾಮದಲ್ಲಿ ಪ್ರೇರೆ. ಹಾಲೆಲೂಯ. ಕ್ರಿಸ್ತನ ನಾಮವನ್ನು ನಾವು ಇವತ್ತಿನ ದಿನವನ್ನು ಕೊಂಡಾಡಲಿಕ್ಕಿದ್ದೇವೆ ಪ್ರೇರೆ. ಆತನನ್ನು ಮಹಿಮೆಪಡಿಸಲಿಕ್ಕಿದ್ದೇವೆ. ನಾವು ಒಟ್ಟಿಗೆ ಸೇರಿ ಆತನಿಗೆ ವಂದನೆ ಸಲ್ಲಿಸುವಂತರಾಗೋಣ. ನಾವು ಮೊದಲನೇದಾಗಿ ಆತನಿಗೆ ನಾವು ಸ್ತುತಿ ಸ್ತೋತ್ರಗಳನ್ನು ಮಾಡುವಂತರಾಗೋಣ. ಅದಾದ ಮೇಲೆ ದೇವರನ್ನು ಆರಾಧಿಸುವಂತರಾಗೋಣ. ನಾವು ಚಪ್ಪಾಳೆ ಹೊಡೆಯುತ್ತಾ ಆತನಿಗೆ ಕೊಂಡಾಡುವಂತರಾಗೋಣ ಪ್ರೇರೆ. ಹಾಲೆಲೂಯ. ಓ ದೇವರು, ಇವತ್ತಿನ ದಿನ ದೇವರು ಮಾಡಿದಂಥ ದಿನವಾಗಿದೆ. ಇದರಲ್ಲಿ ನಾವು ಸಂತೋಷವುಳ್ಳವರಾಗಿರಬೇಕಾಗಿದೆ ಪ್ರೇರೆ. ದೇವರನ್ನು ಕೊಂಡಾಡಬೇಕಾಗಿದೆ. ಆತನ ಮಹಿಮೆಯನ್ನು, ಆತನು ಮಾಡಿದ ಉಪಕಾರಗಳನ್ನು ನೆನೆಸಬೇಕಾಗಿದೆ ಪ್ರೇರೆ. ಹಾಲೆಲೂಯ. ಬನ್ನಿ ಪ್ರೇರೆ, ನಾವು ಆತನಿಗೆ ಸ್ತುತಿ ಸ್ತೋತ್ರಗಳಿಗೆ ಕೊಂಡಾಡುವಂತರಾಗೋಣ. ಚಪ್ಪಾಳೆ ಹೊಡೆಯುತ್ತಾ ಆತನಿಗೆ ವಂದನೆ ಸಲ್ಲಿಸುವಂತರಾಗೋಣ. ನಾವು ಸಂತೋಷವುಳ್ಳವರಾಗಿ, ಕರ್ತನಿಗೆ ನಂಬಿಕೆ ಉಳ್ಳವರಾಗಿ ನಾವು ಆತನಿಗೆ ಸ್ತೋತ್ರಗಳನ್ನು ಮಾಡುವಂತರಾಗೋಣ. ಓ ದೇವರ ಇದ್ದ ಹಾಡು ಹೀಗೆ ಹೇಳ್ತಾ ಇದೆ ಪ್ರೇರೆ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಜೊತೆ ಇರುವಾಗ ನಮ್ಮನ್ನು ಎದುರಿಸುವವರು ಯಾರ್ಯಾಗಿದ್ದಾರೆ ಎಂಬುದಾಗಿ ಪ್ರೇರೆ. ಹಾಲೆಲೂಯ. ಸೊ ನಾವೆಲ್ಲರೂ ಸೇರಿ ನಂಬಿಕೆ ಒಟ್ಟಿಗೆ ಹೇಳುವಾಗ ದೇವರು ಖಂಡಿತವಾಗಿ ಅದ್ಭುತ ನಿಮ್ಮ ಜೊತೆಯಲ್ಲಿ ಮಾಡುವಂತನಾಗಿದ್ದಾನೆ ಪ್ರೇರೆ. ಆಮೆನ್. ಥ್ಯಾಂಕ್ ಯು ಜೀಸಸ್. ಸೇನಾಶ್ವನಾದ ಯೆಹೋವನು ನನ್ನ ಸಂಗಡ ಇದ್ದಾನೆ. ಸೇನಾಶ್ವನಾದ ಯೆಹೋವನು ನನ್ನ ಸಂಗಡ ಇದ್ದಾನೆ. ದೇವರು ನನ್ನ ಜೊತೆ ಇದ್ದಾಗ ನನ್ನನ್ನು ಎದುರಿಸುವವರ್ಯಾರು? ದೇವರು ನನ್ನ ಎದುರಿಸುವವರ್ಯಾರು? ಸೇನಾಶ್ವನಾದ ಯೆಹೋವನು
ಯೆಹೋವನು ನನ್ನ ಸಂಗಡ ಇದ್ದಾನೆ. ಹಾಲೆಲೂಯ. ದೇವರು ನಮ್ಮ ಜೊತೆ ಇರುವಾಗ ನಮ್ಮನ್ನು ಎದುರಿಸುವವರು ಯಾರಿದ್ದಾಗಿದ್ದಾರೆ ಪ್ರೇರೆ. ಹಾಲೆಲೂಯ. ಆತನ ದೊನ್ನೆ, ಆತನ ಕೋಲು ನಮಗೆ ಧೈರ್ಯವನ್ನು ಕೊಡುವಂಥದ್ದಾಗಿದೆ ಪ್ರೇರೆ. ಹಾಲೆಲೂಯ. ಓ ಥ್ಯಾಂಕ್ ಯು ಜೀಸಸ್. ನೀವು ಮರಣದ ನೆರಳಿನ ತಗ್ಗಿನಲ್ಲಿ ಮರಣವೇ ಎದುರಾದರೂ ದೇವರು ನೀವು ಹತ್ತಿರ ಇರುವಾಗ ಕೇಡಿಗೆ ಹೆದರುವುದು ಅವಶ್ಯವಿಲ್ಲ ಪ್ರೇರೆ. ಹಾಲೆಲೂಯ. ಯಾಕಂದರೆ ದೇವರು ನಮ್ಮ ಜೊತೆಗಾರನಾಗಿದ್ದಾನೆ, ನಮ್ಮ ಜೊತೆಯಲ್ಲೇ ನಡೆಯುವಂತನಾಗಿದ್ದಾನೆ ಪ್ರೇರೆ. ಆಮೆನ್. ಥ್ಯಾಂಕ್ ಯು ಜೀಸಸ್. ಇನ್ನೊಂದು ಗೀತೆ ಒಟ್ಟಿಗೆ ಆತನಿಗೆ ಸ್ತೋತ್ರ ಸಲ್ಲಿಸುವಂತರಾಗೋಣ. ಓ ಥ್ಯಾಂಕ್ ಯು. ಜೀವಮಾನ ಕಾಲವೆಲ್ಲ ನಿನ್ನನ್ನ ಸ್ತುತಿಸುವೆ ದೇವ. ನನ್ನ ಜೀವವು ಜೀವನವು ಎಲ್ಲವೂ ನೀನೇ ಆಗಿದೆ ಕರ್ತನೆ. ಓ ಥ್ಯಾಂಕ್ ಯು ಜೀಸಸ್. ಜೀವಮಾನ ಕಾಲವೆಲ್ಲ ನಿನ್ನ ಸ್ತುತಿಸುವೆ ದೇವ. ನನ್ನ ಜೀವವು ಜೀವನವು ಎಲ್ಲವೂ ನೀನೇ ದೇವ. ಎಲ್ಲ ಹೇಳ್ತಾರೆ. ಜೀವಮಾನ ಕಾಲವೆಲ್ಲ ನಿನ್ನ ಸ್ತುತಿಸುವೆ ದೇವ. ನನ್ನ ಜೀವವು ಜೀವನವು ಎಲ್ಲವೂ ನೀನೇ ದೇವ. ಜೀವಮಾನ ಕಾಲವೆಲ್ಲ ನಿನ್ನ ಸ್ತುತಿಸುವೆ ದೇವ. ಜೀವನವು ಜೀವನವು ಎಲ್ಲವೂ ನೀನೇ ದೇವ. ಪಾಪಿಯಾದ ನನ್ನ ಮೇಲೆ ಕರುಣೆಯ ತೋರಿದೆ, ನನ್ನ ಪಾಪ ಅಳಿಸಲು ರಕ್ತ ಚೆಲ್ಲಿದೆ. ಪಾಪಿಯಾದ ನನ್ನ ಮೇಲೆ ಕರುಣೆಯ ತೋರಿದೆ, ನನ್ನ ಪಾಪ ಅಳಿಸಲು ರಕ್ತ ಚೆಲ್ಲಿದೆ. ನನ್ನ ಜೀವಮಾನ ಕಾಲವೆಲ್ಲ ಸ್ತುತಿಸುವೆ, ನನ್ನ ಜೀವಮಾನ ಕಾಲವೆಲ್ಲ ಸ್ತುತಿಸುವೆ. ನನ್ನ ಜೀವವು ಜೀವನವು ನೀನೇ ಯೇಸುವೆ. ನನ್ನ ಜೀವವು ಜೀವನವು ನೀನೇ ಯೇಸುವೆ. ಜೀವಮಾನ ಕಾಲವೆಲ್ಲ ನಿನ್ನ ಸ್ತುತಿಸುವೆ ದೇವ. ನನ್ನ ಜೀವವು ಜೀವನವು ಎಲ್ಲವೂ ನೀನೇ ದೇವ. ಜೀವಮಾನ ಕಾಲವೆಲ್ಲ ನಿನ್ನ ಸ್ತುತಿಸುವೆ ದೇವ. ನನ್ನ ಜೀವವು ಜೀವನವು ಎಲ್ಲವೂ ನೀನೇ ದೇವ. ಚಪ್ಪಾಳೆ ಕಣ್ಣೀರಿಂದ ಪ್ರಾರ್ಥಿಸೋ ಮನಸ್ಸ ನೀಡಿದೆ, ನೀನೇ ನನ್ನಲ್ಲಿದ್ದು ಎಲ್ಲವ ಸಾಧಿಸುವೆ. ಕಣ್ಣೀರಿಂದ ಪ್ರಾರ್ಥಿಸೋ ಮನಸ್ಸ ನೀಡಿದೆ, ನೀನೇ ನನ್ನಲ್ಲಿದ್ದು ಎಲ್ಲವ ಸಾಧಿಸುವೆ. ನನ್ನ ಜೀವಮಾನ ಕಾಲವೆಲ್ಲ ಸ್ತುತಿಸುವೆ, ನನ್ನ ಜೀವಮಾನ ಕಾಲವೆಲ್ಲ ಸ್ತುತಿಸುವೆ. ನನ್ನ ಜೀವವು ಜೀವನವು ನೀನೇ ಯೇಸುವೆ. ನನ್ನ ಜೀವವು ಜೀವನವು ನೀನೇ ಯೇಸುವೆ. ಜೀವಮಾನ ಕಾಲವೆಲ್ಲ ನಿನ್ನ ಸ್ತುತಿಸುವೆ ದೇವ. ನನ್ನ ಜೀವವು ಜೀವನವು ಎಲ್ಲವೂ ನೀನೇ ದೇವ. ಜೀವಮಾನ ಕಾಲವೆಲ್ಲ ನಿನ್ನ ಸ್ತುತಿಸುವೆ ದೇವ. ನನ್ನ ಜೀವವು ಜೀವನವು ಎಲ್ಲವೂ ನೀನೇ ದೇವ. ನಿನ್ನ ಅರಿತುಕೊಳ್ಳುವ ಭಾಗ್ಯವ ನೀಡಿದೆ, ನಿನ್ನ ಸೇವೆ ಮಾಡಲು ದಾರಿಯ ತೆರೆದಿರುವೆ. ನಿನ್ನ ಅರಿತುಕೊಳ್ಳುವ ಭಾಗ್ಯವ ನೀಡಿದೆ, ನಿನ್ನ ಸೇವೆ ಮಾಡಲು ದಾರಿಯ ತೆರೆದಿರುವೆ. ನನ್ನ ಜೀವಮಾನ ಕಾಲವೆಲ್ಲ ಸ್ತುತಿಸುವೆ, ನನ್ನ ಜೀವಮಾನ ಕಾಲವೆಲ್ಲ ಸ್ತುತಿಸುವೆ. ನನ್ನ ಜೀವವು ಜೀವನವು ನೀನೇ
ನೀನೇ ಯೇಸುವೆ. ಜೀವಮಾನ ಕಾಲವೆಲ್ಲ ನಿನ್ನ ನಿನ್ನ ಸ್ತುತಿಸುವೆ ದೇವಾ. ನನ್ನ ಜೀವವು ಜೀವನವು ಎಲ್ಲವೂ ನೀನೇ ದೇವಾ. ಜೀವಮಾನ ಕಾಲವೆಲ್ಲ ನಿನ್ನ ನಿನ್ನ ಸ್ತುತಿಸುವೆ ದೇವಾ. ನನ್ನ ಜೀವವು ಜೀವನವು ಎಲ್ಲವೂ ನೀನೇ ದೇವಾ. ಸ್ತೋತ್ರ ಕರ್ತನೆ, ಹಾಲೆಲೂಯ. ಅದು ಕರ್ತನೆ, ನೀನೇ ನನ್ನಲ್ಲೇ ಇದ್ದು ಸ್ವಾಮಿ ಎಲ್ಲವನ್ನು ಸಾಧಿಸುವುದಕ್ಕಾಗಿ ಸಹಾಯ ಮಾಡುವಂತಾಗಿ ಸ್ವಾಮಿ. ಹೌದು ಕರ್ತನೆ, ಹಾಲೆಲೂಯ. ಪಾಪಿಯಾದ ನನ್ನ ಮೇಲೆ ದೇವರೇ ನಿನ್ನ ಕರುಣೆಯನ್ನು ತೋರಿಸಿದಿ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ, ಹಾಲೆಲೂಯ. ಹೌದು ಕರ್ತನೆ, ನಮಗೆ ದೊಡ್ಡ ಭಾಗ್ಯವನ್ನು ಕೊಟ್ಟಿದೆ ಸ್ವಾಮಿನ ತಿಳಿದುಕೊಳ್ಳುವುದು ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ, ಹಾಲೆಲೂಯ. ಹೌದು ಕರ್ತನೆ, ನಮ್ಮ ಸ್ತುತಿ ಸ್ತೋತ್ರಗಳ ಯಜ್ಞಗಳನ್ನು ಸ್ವೀಕಾರ ಮಾಡಿದಕ್ಕಾಗಿ ನನಗೆ ವಂದನೆ ಸ್ವಾಮಿ. ಹೌದು ಕರ್ತನೆ, ಮುಂದಿನ ಭಾಗ ಕೂಡ ಆಶೀರ್ವಾದ ಮಾಡು ಸ್ವಾಮಿ. ಆರಾಧನೆ ಸ್ವಾಮಿ, ವಚನ ಸ್ವಾಮಿ, ಅರಿಕೆದ ಭಾಗವನ್ನು ಆಶೀರ್ವಾದ ಮಾಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀನಿ ತಂದೆ ಆದೇವರೇ, ಆಮೆನ್. Let us confess the word for the week. 2 Timothy chapter 1 verse 13. What you heard from me, keep as the pattern of sound teaching, with faith and love in Christ Jesus. Let us confess the word. What I heard, that I will keep as the pattern of sound teaching, with faith and love in Jesus Christ. We will repeat that again. What I heard, that I will keep as the pattern of sound teaching, with faith and love in Christ Jesus. Amen. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, 2 ತಿಮೋಥೆಯನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯ. ನೀನು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯೂ ಪ್ರೀತಿಯೂ ಉಳ್ಳವನಾಗಿ ನನ್ನಿಂದ ಕೇಳಿದ ಸ್ವಸ್ಥ ಬೋಧನೆ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸು. ನಾವು ವಾಕ್ಯದ ಅರಿಕೆಯನ್ನು ಮಾಡಿಕೊಳ್ಳೋಣ ಪ್ರಿಯರೇ. ನಾನು ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯು ಉಳ್ಳವನಾಗಿ ಕೇಳಿದ ಸ್ವಸ್ಥ ಬೋಧನಾ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸುತ್ತೇನೆ. ನಾವು ಇನ್ನೊಂದು ಸಾರಿ ಹೇಳ್ತಕ್ಕಂಥರಾಗಿರೋಣ. ನಾನು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯು ಪ್ರೀತಿಯು ಉಳ್ಳವನಾಗಿ ಕೇಳಿದ ಸ್ವಸ್ಥ ಬೋಧನಾ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸುತ್ತೇನೆ. ಆಮೇನ್. ಬನ್ನಿ ನಾವೆಲ್ಲರೂ ಆತನಿಗೆ ಆರಾಧಿಸೋಣ. ಅರಿಕೆ ಮಾಡಿದ ವಾಕ್ಯವನ್ನು ನಮ್ಮ ಹೃದಯದಲ್ಲಿಟ್ಟುಕೊಂಡು ಆ ವಾಕ್ಯಕ್ಕೆ ವಿಧೇಯರಾಗಿ ನಾವು ಪ್ರತಿಯೊಬ್ಬರು ನಮ್ಮ ಜೀವಿತವನ್ನು ನಡೆಸೋಣ. ಬನ್ನಿರಿ, ಒಂದು ಹಾಡಿನ ಮುಖಾಂತರ ಕೇಳುವ ಮುಂದಿನ ವಾಕ್ಯಕ್ಕಾಗಿ ನಮ್ಮೆಲ್ಲರ ಹೃದಯಗಳನ್ನು ತೆರೆದಿಟ್ಟುಕೊಳ್ಳೋಣ. ಪರಿಶುದ್ಧ ಆತ್ಮನಿಗೆ, ತಂದೆಯಾದ ದೇವರಿಗೆ ನಾವೆಲ್ಲರೂ ಪೂರ್ಣ ಹೃದಯದಿಂದಲೂ ಪೂರ್ಣ ಆತ್ಮನಿಂದಲೂ ಆತನಿಗೆ ಆರಾಧಿಸೋಣ. ನನ್ನ ಹೆಜ್ಜೆಯ ಸ್ಥಿರಪಡಿಸಿ, ನನ್ನ ಮಾರ್ಗವ ಸರಿಪಡಿಸಿ, ನಿನ್ನ ವಾಕ್ಯದ ಬೆಳಕಲ್ಲಿ ನನ್ನ ನಡೆಸಿರುವೆ. ನನ್ನ ಹೆಜ್ಜೆಯ ಸ್ಥಿರಪಡಿಸಿ, ನನ್ನ ಮಾರ್ಗವ ಸರಿಪಡಿಸಿ, ನಿನ್ನ ವಾಕ್ಯದ ಬೆಳಕಲ್ಲಿ ನನ್ನ ನಡೆಸಿರುವೆ. ನನ್ನೇಸುವೆ, 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 ನಿನಗೆ ಆರಾಧನೆ. ನನ್ನೇಸುವೆ, 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 ನಿನಗೆ ಆರಾಧನೆ. ನನ್ನ ಹೆಜ್ಜೆಯ ಸ್ಥಿರಪಡಿಸಿ,
ಸರಿಪಡಿಸಿ ನಿನ್ನ ವಾಕ್ಯದ ಬೆಳಕಲ್ಲಿ ನನ್ನ ನಡೆಸಿರುವೆ. ನನ್ನ ಹೆಜ್ಜೆಯ ಸ್ಥಿರಪಡಿಸಿ ನನ್ನ ಮಾರ್ಗವ ಸರಿಪಡಿಸಿ ನಿನ್ನ ವಾಕ್ಯದ ಬೆಳಕಲ್ಲಿ ನನ್ನ ನಡೆಸಿರುವೆ. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನಿನಗೆ ಆರಾಧನೆ. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನಿನಗೆ ಆರಾಧನೆ. ಕುಗ್ಗಿದ ಮನಸ್ಸೇ, ಆತನಿಗೆ ಇಷ್ಟವಾದ ಯಜ್ಞಗಳು. ಮುರಿದ ಮನಸ್ಸಿನಿಂದ ಆತನನ್ನು ಆರಾಧಿಸೋಣ. ಕುಗ್ಗಿದ ಮನಸ್ಸೇ, ನಿನಗಿಷ್ಟವಾದ ಯಜ್ಞಗಳು. ಮುರಿದ ಮನಸ್ಸಿನಿಂದ ನಿನ್ನ ಆರಾಧಿಸುವೆ. ಕುಗ್ಗಿದ ಮನಸ್ಸೇ, ನಿನಗಿಷ್ಟವಾದ ಯಜ್ಞಗಳು. ಮುರಿದ ಮನಸ್ಸಿನಿಂದ ನಿನ್ನ ಆರಾಧಿಸುವೆ. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನಿನಗೆ ಆರಾಧನೆ. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನಿನಗೆ ಆರಾಧನೆ. ನನ್ನ ಹೆಜ್ಜೆಯ ಸ್ಥಿರಪಡಿಸಿ ನನ್ನ ಮಾರ್ಗವ ಸರಿಪಡಿಸಿ ನಿನ್ನ ವಾಕ್ಯದ ಬೆಳಕಲ್ಲಿ ನನ್ನ ನಡೆಸಿರುವೆ. ನನ್ನ ಹೆಜ್ಜೆಯ ಸ್ಥಿರಪಡಿಸಿ ನನ್ನ ಮಾರ್ಗವ ಸರಿಪಡಿಸಿ ನಿನ್ನ ವಾಕ್ಯದ ಬೆಳಕಲ್ಲಿ ನನ್ನ ನಡೆಸಿರುವೆ. ನಿನ್ನಾತ್ಮದಿಂದ ನನ್ನ ಸ್ಪರ್ಶಿಸು ಯೇಸು. ನಿನ್ನಾತ್ಮದಿಂದ ನನ್ನ ಸ್ಪರ್ಶಿಸು. ನಿನ್ನಲ್ಲೇ ನಾನಿದ್ದು ಫಲ ಕೊಡುವೆನು. ನಿನ್ನಲ್ಲೇ ನಾನಿದ್ದು ಫಲ ಕೊಡುವೆನು. ನಿನ್ನಾತ್ಮನಿಂದ ನನ್ನ ಸ್ಪರ್ಶಿಸು ಯೇಸು. ನಿನ್ನಾತ್ಮನಿಂದ ನನ್ನ ಸ್ಪರ್ಶಿಸು. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನಿನಗೆ ಆರಾಧನೆ. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನಿನಗೆ ಆರಾಧನೆ. Yes, Lord. Thank you, Lord. Thank you, Father. ಥ್ಯಾಂಕ್ ಯು ಲಾರ್ಡ್. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಈ ಒಂದು ಆರಾಧನೆಯ ಭಾಗವನ್ನು ಸ್ವಾಮಿ ನೀನು ಆಶೀರ್ವದಿಸಲಿಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಅಪ್ಪ ದೇವರೇ, ನಮ್ಮೆಲ್ಲರನ್ನು ಸ್ವಾಮಿ ನಿನ್ನ ಪ್ರಸನ್ನತೆಯಲ್ಲಿ ಕರ್ತನೆ, ನಿನ್ನ ಆತ್ಮದಿಂದ ನಮ್ಮೆಲ್ಲರನ್ನು ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಹೌದು ಸ್ವಾಮಿ, ನಾನು ಪ್ರಾರ್ಥಿಸ್ತೇವೆ ಅಪ್ಪ ಯೇಸುವಿನ ನಾಮದಲ್ಲಿ. ಮುಂದಿನ ವಾಕ್ಯದ ಭಾಗಕ್ಕೂ ಸ್ವಾಮಿ ಕರ್ತನೆ ಯೇಸುವಿನ ನಾಮದಲ್ಲಿ ಆಶೀರ್ವದಿಸಪ್ಪ ಕರ್ತನೆ. ನಾವು ಕೇಳುವ ವಾಕ್ಯಗಳು ತಂದೆಯ ದೇವರ ಹೃದಯದಲ್ಲಿ ಬೇರೂರಿ ಸ್ವಾಮಿ ಕರ್ತನೆ 100ರಷ್ಟು ಫಲ ಕೊಡುವ ಹಾಗೆ ನೀವು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತೇವೆ ಅಪ್ಪ ರಾಜ. ನೀವೇ ನಡೆಸಿ ಕಾಯ್ದು ಕಾಪಾಡಬೇಕೆಂದು ಪ್ರಾರ್ಥಿಸ್ತೇವೆ ಕರ್ತನೆ. ಎಲ್ಲ ಘನ ಮಾನ ಮಹಿಮೆಗಳು ಅಪ್ಪ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನಪ್ಪ ತಂದೆಯಾದ ದೇವರೇ, ಆಮೆನ್. Thank you. I greet you all in the name of the Lord and Savior Jesus Christ in this Sunday online service. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ರವಿವಾರದ ಆರಾಧನೆಗೆ ನಾನು ನಿಮ್ಮೆಲ್ಲರನ್ನು ಸ್ವಾಗತ ಮಾಡುತ್ತೇನೆ. I thank you that you have all joined to the Sunday online service.
ನಾನು ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ರವಿವಾರದ ಆರಾಧನೆಯಲ್ಲಿ ನೀವು ಜೊತೆ ಸೇರಿ ಬಂದಿದ್ದೀರಿ ಎಂಬುದಾಗಿ. I believe that you have worshipped the Lord at your home. ನಿಮ್ಮ ಮನೆಗಳಲ್ಲಿ ನೀವು ದೇವರನ್ನು ಆರಾಧಿಸಿದಿರಿ ಎಂಬುದಾಗಿ ನಾನು ನಂಬುತ್ತೇನೆ. So now let us step into the message. ನಾವು ದೇವರ ಸಂದೇಶಕದ ಕಡೆಗೆ ಹೋಗೋಣ. So today's message title is ಇವತ್ತಿನ ಸಂದೇಶದ ಒಂದು ಶಿರೋನಾಮ ಈ ರೀತಿಯಾಗಿರ್ತದೆ: More of God or More from God. ದೇವರಿಂದ ಹೆಚ್ಚಾಗಿ ಬೇಕಾ ಅಥವಾ ದೇವರೇ ಹೆಚ್ಚಾಗಿ ಬೇಕಾ ಎಂಬುದಾಗಿ. Before stepping into the actual message, ನಾವು ನಿಜವಾದ ಒಂದು ಸಂದೇಶದ ಭಾಗಕ್ಕೆ ನಾವು ಹೋಗುವುದಕ್ಕಿಂತ ಮುಂಚೆ I would like to give you a brief about what the topic says about. ನಾನು ಇಲ್ಲಿ ಈ ಶಿರೋನಾಮೆಯ ಕುರಿತಾದಂತ ಒಂದು ಸಂಕ್ಷಿಪ್ತವಾಗಿ ನಿಮಗೆ ಹೇಳಕ್ಕೆ ಬಯಸ್ತೇನೆ. So I would like to tell you all that more of God and more from God are totally different. ದೇವರಿಂದ ಹೆಚ್ಚಾಗಿ ಮತ್ತು ದೇವರೇ ಹೆಚ್ಚಾಗಿ ಬೇಕು ಅನ್ನುವುದು ಎರಡು ಬಹಳ ವ್ಯತ್ಯಾಸವುಳ್ಳದಾಗಿದೆ. More of God and more from God they are in different direction. ದೇವರಿಂದ ನಮಗೆ ದೇವರು ಹೆಚ್ಚಾಗಿ ಬೇಕಾಗಿರುವಂಥದ್ದು ಮತ್ತು ದೇವರಿಂದ ಬೇಕಾಗಿರುವಂಥದ್ದು ಬೇರೆ ಎರಡು ಮಾರ್ಗಗಳು ಆಗಿರುವಂಥದ್ದಾಗಿದೆ. So firstly I would like to explain you about that what is more from God. ನಾನು ಮೊದಲನೇದಾಗಿ ದೇವರಿಂದ ನಮಗೆ ಹೆಚ್ಚಾಗಿ ಬೇಕು ಅನ್ನುವುದು ಏನು ಅನ್ನುವುದನ್ನು ನಾನು ನಿಮಗೆ ಅರ್ಥ ತಿಳಿಯಪಡಿಸುತ್ತೇನೆ. More from God is desiring what we can get from God, what benefits can God do in our life. It is desiring His blessings in our life. ದೇವರಿಂದ ನಮಗೆ ಹೆಚ್ಚಾಗಿ ಬೇಕಾಗಿದೆ ಅನ್ನುವಂಥದ್ದು ಏನಂದ್ರೆ ದೇವರಿಂದ ಬರುವ ಆಶೀರ್ವಾದಗಳು, ದೇವರಿಂದ ಬರುವ ಉಪಯೋಗಗಳು ನಮ್ಮ ಜೀವಿತದಲ್ಲಿ ಹೆಚ್ಚಾಗಿ ಬೇಕೆಂಬುದಾಗಿ ಬಯಸುವುದೇ ಆ ಒಂದು ಶಿರೋನಾಮೆಯ ಅರ್ಥವಾಗಿರುವಂತದ್ದಾಗಿದೆ. More from God, when more from God means that we are in always search of what God can do more in our life. ನಾವು ದೇವರಿಂದ ನಮಗೆ ಹೆಚ್ಚಾಗಿ ಬೇಕಾಗಿದೆ, ಅದರ ಅರ್ಥ ಏನಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಏನು ಮಾಡಬಹುದು ಅನ್ನುವುದ ಕುರಿತಾಗಿ ನಾವು ಯಾವಾಗಲೂ ಆಲೋಚನೆ ಮಾಡ್ತಾ ಇರ್ತೇವೆ. But whereas more of God means ಆದ್ರೆ ದೇವರೇ ಹೆಚ್ಚಾಗಿ ಬೇಕು ಅನ್ನುವುದು ಅರ್ಥ ಏನು ಅಂದ್ರೆ desiring God Himself, ದೇವರನ್ನೇ ನಾವು ಹೆಚ್ಚಾಗಿ ಬಯಸುವಂತದ್ದು, desiring God's presence in your life, ದೇವರ ಪ್ರಸನ್ನತೆಯನ್ನು ನಾವು ಹೆಚ್ಚಾಗಿ ಬಯಸುವಂತದ್ದು, longing to be with Him, ನಾವು ಆತನ ಸಂಗಡ ಹೆಚ್ಚಾಗಿ ಬಯಸುವಂತದ್ದು, longing to know Him more, ಆತನನ್ನೇ ಹೆಚ್ಚಾಗಿ ನಾವು ತಿಳಿದುಕೊಳ್ಳುವಂತದ್ದು. not His blessings. We are not longing to know His blessings, but to long to know His presence, His character in our life. ಆತನ ಒಂದು ಆಶೀರ್ವಾದಗಳೇ ನಮಗೆ ಹೆಚ್ಚಾಗಿ ಬೇಕನ್ನುವುದು ಕುರಿತಾಗಿ ಆಲೋಚನೆ ಮಾಡುವುದಲ್ಲ, ಆತನನ್ನೇ ನಾವು ಹೆಚ್ಚಾಗಿ ಬಯಸುವಂತದ್ದು, ಅದು ದೇವರೇ ನಮಗೆ ಹೆಚ್ಚಾಗಿ ಬೇಕಾಗಿದೆ ಅನ್ನುವಂಥದ್ದಾಗಿದೆ. So let us take an example of believer's life itself. ನಾವು ವಿಶ್ವಾಸಿಗಳ ಒಂದು ಜೀವಿತದಿಂದ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವುದಾದರೆ, every time we take an example of worldly people's life, ನಾವು ಪ್ರತಿ ಸಲ ನಾವು ಅನ್ಯ ಜನರ ಕುರಿತಾದಂತ ಉದಾಹರಣೆಗಳನ್ನು ನಾವು ತೆಗೆದುಕೊಳ್ತಾ ಇರ್ತೇವೆ. but this time let us take an example of our life, our believer's life itself. ಆದರೆ ಇವತ್ತು ನಾವು ನಮ್ಮ ಕ್ರೈಸ್ತಿಯ ವಿಶ್ವಾಸಿಯ ಜೀವಿತದ ಉದಾಹರಣೆಯನ್ನೇ ನಾವು ತೆಗೆದುಕೊಳ್ಳೋಣ. Nowadays we can see believers coming to God, praying to God, coming before God only to tell what they need from God. ಇವತ್ತಿನ ದಿನಗಳಲ್ಲಿ ಅನೇಕ ವಿಶ್ವಾಸಿಗಳು ದೇವರ ಬಳಿಗೆ ಯಾಕೆ ಬರ್ತಾರಂದ್ರೆ, ದೇವರಿಂದ ನನಗೆ ಏನು ಸಿಗುವಂತದಾಗಿದೆ, ನನ್ನ ಅವಶ್ಯಕತೆಗಳು ಹೇಗೆ ತೀರಿಸಲ್ಪಡ್ತವೆ ಎನ್ನುವುದನ್ನೇ ಅವರು ಎದುರು ನೋಡುತ್ತಾ ಬರ್ತಾರೆ. They try to fulfill it by their own strength, but when it is out of their hand they come to God. ಅವರು ಮೊದಲು ತಮ್ಮ ಸ್ವಂತ ಶಕ್ತಿಯಿಂದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆಮೇಲೆ ಆಗ್ಲಿಲ್ಲ ಅಂದ್ರೆ ದೇವರ ಬಳಿಗೆ ಬರ್ತಾರೆ. So nowadays we can see that we people are coming to God only to tell our needs before Him. We are not actually longing to know Him, but we are only coming before Him to tell Him that we need this, we need that. ನಾವು ಅನೇಕ ಸಲ ನೋಡ್ತೇವೆ ಕ್ರೈಸ್ತರ ಜೀವಿತದಲ್ಲಿ ಈ ಒಂದು ದಿನಗಳಲ್ಲಿ ದೇವರ ಎದುರುಗಡೆ ತಮ್ಮ ಬರೀ ನೀಡ್ಸ್ ಗಳನ್ನ, ಅವಶ್ಯಕತೆಗಳನ್ನೇ ಹೇಳುತ್ತಾ ಬರ್ತಾರೆ, ಆದರೆ ದೇವರನ್ನು ತಿಳಿದುಕೊಳ್ಳುವುದು ಬಹಳ ಕಡಿಮೆ ಆಗಿದೆ. So it's such a heartbreaking fact that we are noticing in these days. ಮತ್ತು ನಾವು ಇಂಥ ಒಂದು ದಿವಸಗಳಲ್ಲಿ ನಾವು ಜೀವಿಸ್ತಾ ಇರುವುದು ಅದು ಬಹಳ ದುಃಖಕರವಾಗಿದೆ. So today I want to question you all. ನಾನು ಇವತ್ತು ನಿಮಗೆ ಒಂದು ಪ್ರಶ್ನೆಯನ್ನು ಹಾಕ್ಲಿಕ್ಕೆ ಬಯಸ್ತೇನೆ. Do you want more of God or more from God? ಇವತ್ತು ನಿಮಗೂ ದೇವರಿಂದ ಹೆಚ್ಚಾಗಿ ಬೇಕಾಗಿದೆಯಾ ಅಥವಾ ದೇವರೇ ಹೆಚ್ಚಾಗಿ ಬೇಕಾಗಿದೆಯಾ? From the beginning we can see that God has given us choice.
ನಾವು ಮೊದಲಿಂದ ಪ್ರಾರಂಭದಿಂದಲೂ ನಾವು ನೋಡ್ತೇವೆ, ದೇವರು ಅನೇಕ ಒಂದು ಆಯ್ಕೆಗಳನ್ನು ನಮಗೆ ಕೊಟ್ಟಿದ್ದಾನೆ. to choose what we need. He has given us life and death, but it is in your hand to choose life or death. ಆತನು ನಮಗೆ ಆಯ್ಕೆಯನ್ನು ಕೊಟ್ಟಿದ್ದಾನೆ, ಜೀವ ಮರಣ ಎರಡನ್ನು ಕೊಟ್ಟಿದ್ದಾನೆ. ಆದರೆ ನಾವು ಯಾವುದನ್ನು ಆಯ್ಕೆ ಮಾಡಬೇಕನ್ನುವುದು ಅದು ನಮ್ಮ ಕೈಯಲ್ಲಿ ಬಿಟ್ಟಿದ್ದಾನೆ. But today, beloved, I would like to tell you all that choose more of God. ಆದರೆ ಇವತ್ತು ನಾನು ನಿಮಗೆ ಪ್ರೋತ್ಸಾಹ ಮಾಡಲಿಕ್ಕೆ ಬಯಸುತ್ತೇನೆ ಏನಂದ್ರೆ, ನೀವು ದೇವರನ್ನೇ ಹೆಚ್ಚಾಗಿ ಬಯಸಿರಿ. Because this choice of yours will lead you to life which is of satisfied and which is abundant life. ಮತ್ತು ಈ ಒಂದು ನೀವು ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಈ ಆಯ್ಕೆನೇ ನಿಮಗೆ ಸಮೃದ್ಧಿಯಾದ ಜೀವನಕ್ಕೆ, ಒಂದು ತೃಪ್ತಿಕರವಾದ ಜೀವನಕ್ಕೆ ನಡೆಸುವಂತದಾಗಿದೆ. But if you choose more from God, ಆದರೆ ನೀವು ಬರೀ ದೇವರಿಂದ ನನಗೆ ಹೆಚ್ಚಾಗಿ ಬೇಕು, ಏನು ಸಿಗುತ್ತದೆ ಎಂಬುದಾಗಿ ನೀವು ಬರೀ ಅದನ್ನೇ ಬಯಸುವುದಾದರೆ, no doubt you will receive from God. ಯಾವುದೇ ಒಂದು ಸಂದೇಹವಿಲ್ಲ, ನಿಮಗೆ ಸಿಗುವಂತದಾಗಿದೆ. But you will live an unsatisfied life. ಆದರೆ ನೀವು ತೃಪ್ತಿಕರ ಇಲ್ಲದಂತ ಜೀವನವನ್ನು ಜೀವಿಸುತ್ತೀರಿ. Because you are running behind the blessings which will come to end at a certain age. ನೀವು ಇಂಥ ಒಂದು ಆಶೀರ್ವಾದದ ಹಿಂದೆಗಡೆ ಹೋಗ್ತಾ ಇದ್ದೀರಿ, ಒಂದು ಹಂತದಲ್ಲಿ ಆ ಆಶೀರ್ವಾದಕ್ಕೆ ಅದು ನಿಂತು ಹೋಗುವಂತದಾಗಿದೆ. But you run behind desiring more of God. ಆದರೆ ನೀವು ದೇವರನ್ನೇ ಹೆಚ್ಚಾಗಿ ಆಸೆ ಪಟ್ಟು ಬಯಸಿ ಹೋಗುವುದಾದರೆ, then our God is a God of infinite. ದೇವರು ನಿತ್ಯತ್ವ ಉಳ್ಳುವ ದೇವರಾಗಿದ್ದಾನೆ. We will be satisfied when we desire him more. ಆತನನ್ನೇ ನಾವು ಹೆಚ್ಚಾಗಿ ಬಯಸುವಾಗ ನಮ್ಮಲ್ಲಿ ಒಂದು ತೃಪ್ತಿ ಬರುವಂತದಾಗಿದೆ. So wanting more from God means you are using God to accomplish your goals in life. ದೇವರಿಂದ ಒಂದು ಬೇಕಾಗಿದೆ ಅನ್ನುವಂಥದ್ರ ಅರ್ಥ ಏನಂದ್ರೆ, ನನ್ನ ಒಂದು ಗುರಿಯನ್ನು ತಲುಪುವುದಕ್ಕಾಗಿ ನಾನು ದೇವರನ್ನು ಉಪಯೋಗ ಮಾಡಿಕೊಳ್ತಾ ಇದ್ದೇನೆ. Wanting more from God means you are placing your focus on yourself, on your will, on your desires. ದೇವರಿಂದ ಹೆಚ್ಚಾಗಿ ಬೇಕಾಗಿರುವುದು ಅರ್ಥ, ನನ್ನ ಒಂದು ಸ್ವಾರ್ಥದ ಮೇಲೆ, ನನ್ನ ಒಂದು ಸ್ವಚಿಂತೆಗಳ ಮೇಲೆ ನಾನು ಯೋಚನೆ ಮಾಡ್ತಾ ಇರ್ತೇನೆ. Whereas wanting more of God means placing your focus upon God. ದೇವರೇ ನನಗೆ ಹೆಚ್ಚಾಗಿ ಬೇಕಾಗಿರುವಾಗ ದೇವರ ಮೇಲೆ ನನ್ನ ಒಂದು ಕೇಂದ್ರ ಬಿಂದುವಾಗಿರ್ತದೆ. So beloved, I would like to encourage that. ಇವತ್ತು ನಾನು ನಿಮಗೆ ಪ್ರೋತ್ಸಾಹ ಮಾಡಕ್ಕೆ ಬಯಸ್ತೇನೆ. Let us run behind desiring more of God. ನಾವು ದೇವರನ್ನೇ ಹೆಚ್ಚಾಗಿ ಬಯಸುವುದರಲ್ಲಿ ನಾವು ಮುಂದೆ ಹೋಗೋಣ, not more from God. ದೇವರಿಂದ ಬರುವ ಆಶೀರ್ವಾದಗಳಿಗಾಗಿ ಅಲ್ಲ. So let us understand this in depth by taking an example from Bible. ನಾವು ಸತ್ಯವೇದದಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ನಾವು ಕಲಿತುಕೊಳ್ಳೋಣ. In Bible we can see that so many people sought God. ಅನೇಕ ಜನರು ಸತ್ಯವೇದದಲ್ಲಿ ನೋಡುವಾಗ ದೇವರನ್ನು ಬಯಸಿದರು. We can see that they sought more of God, not more from God. ನಾವು ನೋಡುತ್ತೇವೆ, ಅವರು ದೇವರನ್ನೇ ಹೆಚ್ಚಾಗಿ ಬಯಸಿದರು, ಆದರೆ ದೇವರ ಆಶೀರ್ವಾದಗಳಿಗಾಗಿ ಹೆಚ್ಚಾಗಿ ಅಲ್ಲ. And when they sought God, ಅವರು ಯಾವಾಗ ದೇವರನ್ನು ಹೆಚ್ಚಾಗಿ ಬಯಸಿದರು, God revealed his glory to him. ಅವರು ದೇವರು ಅವರಿಗೆ ತನ್ನ ಮಹಿಮೆಯನ್ನು ಅವರಿಗೆ ಪ್ರಕಟಗೊಳಿಸಿದನು. So one of them is Moses. ಅದರಲ್ಲಿ ಒಬ್ಬ ವ್ಯಕ್ತಿ ಮೋಶೆ. We know the life history of Moses. ನಾವು ಮೋಶೆಯ ಒಂದು ಜೀವನ ಚರಿತ್ರೆ ನಮಗೆ ಗೊತ್ತಿದೆ. Throughout the Exodus we can read about about Moses. ನಾವು ಒಂದು ವಿಮೋಚನೆ ಕಾಂಡದಲ್ಲಿ ನಾವು ಓದಬಹುದು ಮೋಶೆಯ ಒಂದು ಜೀವನ ಕುರಿತಾಗಿ. Moses was a man who experienced so much of God. ನಾವು ಮೋಶೆ ದೇವರಿಂದ ಆಗಿರುವ ಅನುಭವ ಬಹಳ ಹೆಚ್ಚಾಗಿತ್ತು. Who encountered God in burning bush. ಆತನು ಒಂದು ದಹಿಸುವ ಒಂದು ಅಗ್ನಿಯಲ್ಲಿ, ಆತನು ಉರಿಯುವ ಒಂದು ಬೆಂಕಿ ಉಪಾದಿಯಲ್ಲಿ ಆತನು ದೇವರನ್ನು ನೇರ ಭೇಟಿಯಾದನು. He was a man who heard the audible voice of God. ಆತನು ದೇವರ ನೇರವಾದ ಒಂದು ಕೇಳಿಸಿಕೊಳ್ಳುವ ಶಬ್ದವನ್ನು ನೇರವಾಗಿ ಕೇಳಿಸಿಕೊಂಡನು. He saw God do mighty miracles in Egypt through him. ಐಗುಪ್ತ ದೇಶದಲ್ಲಿ ಆತನ ಮುಖಾಂತರ ಅನೇಕ ಅದ್ಭುತ ಕಾರ್ಯಗಳನ್ನು ದೇವರು ಮಾಡಿದರು. He saw manifest presence of God's pillar of cloud and fire. ಆತನು ತೋರಿಸಲ್ಪಡುವ ದೇವರ ಪ್ರಸನ್ನತೆ ಆತನು ಅನುಭವಿಸಿದನು. He saw God doing many miracles during the journey. ಆತನ ಒಂದು ಜೀವನದಲ್ಲಿ ಅನೇಕ ಒಂದು ಅದ್ಭುತ ಕಾರ್ಯಗಳನ್ನು ದೇವರು ಮಾಡುವುದನ್ನು ಕೇಳಿಸಿಕೊಂಡನು. We can even see that he met God face to face. ಮತ್ತು ಆತನು ದೇವರನ್ನು ನೇರವಾಗಿ ಮುಖಾಮುಖಿಯಾಗಿ ಮಾತನಾಡ್ತಾ ಇದ್ದನು. And even God assisted the angel of presence would go before him. ಮತ್ತು ದೇವರು ಕೂಡ ಆತನಿಗೆ ಹೇಳಿದನು, ನನ್ನ ಪ್ರಸನ್ನತೆ ನಿನ್ನ
ನಿನ್ನ ಮುಂದಗಡೆ ಹೋಗುವುದು. Even after all these glorious encounters in his life, ಇವೆಲ್ಲವೂ ನೇರವಾದ ಒಂದು ಭೇಟಿ ಆದಾಗಲೂ ಕೂಡ, even all these powerful encounters in his life, ಈ ಒಂದು ಶಕ್ತಿಯುತವಾದಂತ ದೇವರ ಒಂದು ನೇರ ಭೇಟಿಯನ್ನು ಅನುಭವಿಸಿದಾಗಲೂ ಕೂಡ Moses was not satisfied. ಮೋಶೆ ತನ್ನ ಜೀವಿತದಲ್ಲಿ ತೃಪ್ತಿಕರೇ ಇರಲಿಲ್ಲ. Moses felt that there is something above this all. ಆತನು ಹೇಳಿದನು ಇನ್ನೂ ಹೆಚ್ಚಾಗಿ ಇದೆ ಎಂಬುದಾಗಿ. So the question is, why was Moses not satisfied? ಪ್ರಶ್ನೆ ಏನಂದ್ರೆ, ಯಾಕೆ ಮೋಶೆ ತನ್ನ ಜೀವಿತದಲ್ಲಿ ಇಷ್ಟಕ್ಕೆ ತೃಪ್ತಿ ಆಗಲಿಲ್ಲ? He saw miracles, ಅನೇಕ ಅದ್ಭುತಗಳು, saw pillar of cloud and fire, ಒಂದು ದಹಿಸುವ ಒಂದು ಅಗ್ನಿಯನ್ನು, ಮೇಘ ಸ್ತಂಭವನ್ನು ಆತನು ನೋಡಿದನು. but he felt that these are all the blessings, the benefits of God in his life, but it was not the actual God. ಆತನು ನೋಡಿಕೊಂಡನು ಏನಂತಂದ್ರೆ, ಇದು ಎಲ್ಲ ದೇವರಿಂದ ಬಂದ ಆಶೀರ್ವಾದಗಳಾಗಿದೆ, ಆದ್ರೆ ಇದೇ ದೇವರಲ್ಲ ಎಂಬುದಾಗಿ. What all he experienced in his life, it falls in the part more from God, not more of God. ಆ ಏನೆಲ್ಲ ಆತನ ಆಶೀರ್ವಾದಗಳನ್ನು ಅನುಭವಿಸಿದನು, ಅದು ದೇವರಿಂದ ಬಂದ ಒಂದು ಮಾರ್ಗದಲ್ಲಿ ಅದು ಬೀಳುತ್ತದೆ, ಆದರೆ ದೇವರೇ ಅಲ್ಲ ಎಂಬುದಾಗಿ ಆತನು ತಿಳಿದುಕೊಂಡನು. So we can see in Exodus chapter 33:18. ವಿಮೋಚನೆ ಕಾಂಡ 33ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮೋಶೆ ಹೇಳುವುದನ್ನು, ಅವನು ನಿನ್ನ ಮಹಿಮೆಯನ್ನು ನನಗೆ ತೋರಿಸು ಎಂದು ನಾನು ನಿನ್ನನ್ನು ಬೇಡುತ್ತೇನೆ ಅಂದನು. So even after he saw so many things, so many miracles during his life journey, ಆತನ ತನ್ನ ಜೀವನದ ಒಂದು ಪ್ರಯಾಣದಲ್ಲಿ ಅನೇಕ ಅನುಭವಗಳನ್ನು ದೇವರಿಂದ ಆತನು ಪಡೆದುಕೊಂಡನು. he still prays that, Lord, show me your glory. ಆದರೂ ಕೂಡ ಆತನು ಇನ್ನೂ ಪ್ರಾರ್ಥನೆ ಬೇಡಿಕೊಳ್ಳುತ್ತಾ ಇದ್ದಾನೆ, ನಿನ್ನ ಮಹಿಮೆಯನ್ನು ನನಗೆ ತೋರಿಸು. So this shows his hungerness for more of God. ಇದನ್ನು ತನ್ನ ಆ ದೇವರೇ ಬೇಕು ಅನ್ನುವ ಒಂದು ಹಸಿವು ಅಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. So beloved, today are we desiring the same as Moses desired? ನನ್ನ ಪ್ರೀತಿ ಉಳ್ಳವರೇ, ನೀವು ದೇವರನ್ನೇ ಹೆಚ್ಚಾಗಿ ನೀವು ಆಸೆ ಪಡ್ತಾ ಇದ್ದೀರಾ, ಬಯಸ್ತಾ ಇದ್ದೀರಾ? Or you are only desiring more from God? Whenever you come to God, you bring your prayer list before God. ಆದರೆ ನೀವು ಬರೀ ದೇವರಿಂದ ಸಿಗುವ ಒಂದು ಆಶೀರ್ವಾದಗಳು, ಉಪಯೋಗಗಳನ್ನೇ ನೀವು ಹೆಚ್ಚಾಗಿ ನೋಡ್ತಾ ಇದ್ದೀರಾ? Beloved, today God is calling you all to experience more of Him. ಇವತ್ತು ಪ್ರಿಯರೇ, ದೇವರು ನಿಮ್ಮನ್ನು ಕರಿತಾ ಇದ್ದಾನೆ, ದೇವರನ್ನೇ ನೀವು ಹೆಚ್ಚಾಗಿ ಅನುಭವಿಸಬೇಕೆಂಬುದಾಗಿ. God is saying us all today that it's enough that you desired more from me. ಇವತ್ತು ದೇವರು ಹೇಳ್ತಾ ಇದ್ದಾನೆ, ಸಾಕು ನೀವು ಬರೀ ಆಶೀರ್ವಾದಗಳ ಹಿಂದೆ ಹೋಗಿದ್ದು, But now it's the time to desire more of me. ಇವಾಗ ಸಮಯ ಇದೆ, ನನ್ನನ್ನೇ ನೀನು ಹೆಚ್ಚಾಗಿ ಬಯಸು ಎಂಬುದಾಗಿ. So how to experience more of God? ಹೇಗೆ ನಾವು ದೇವರನ್ನೇ ಹೆಚ್ಚಾಗಿ ಅನುಭವಿಸಬಹುದು? Let us turn our Bibles to Exodus chapter 3. ನಮ್ಮ ಸತ್ಯವೇದವನ್ನು ನಾವು ತಿರುಗಿಸೋಣ. ವಿಮೋಚನೆ ಕಾಂಡ 3ನೇ ಅಧ್ಯಾಯ From verse 1 to 4. 1ನೇ ವಾಕ್ಯದಿಂದ 5ನೇ ವಾಕ್ಯವರೆಗೂ ಓದಿಕೊಳ್ಳೋಣ. Now Moses was keeping the flock of his father-in-law Jethro, the priest of Midian, and he led his flock to the west side of the wilderness and came to Horeb, the mountain of God. And the angel of the Lord appeared to him in a flame of fire out of the midst of a bush. He looked, and behold, the bush was burning, yet it was not consumed. And Moses said, I'll turn aside to see this great sight, why the bush is not burned. When the Lord saw that he turned aside to see, God called to him out of the bush, Moses, Moses, and he said, Here I am. ವಿಮೋಚನೆ ಕಾಂಡ 3ನೇ ಅಧ್ಯಾಯ 1ರಿಂದ 5ನೇ ವಾಕ್ಯ. ಮೋಶೆಯು ತನ್ನ ಮಾವನಾಗಿರುವ ಮಿದ್ಯಾನಿನ ಯಾಜಕನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರಲಾಗಿ ಮಂದೆಯನ್ನು ಅರಣ್ಯದ ಹಿಂಭಾಗಕ್ಕೆ ನಡೆಸಿಕೊಂಡು ಹೋಗಿ ಹೋರೇಬ್ ಎಂಬ ದೇವಗಿರಿಗೆ ಬಂದನು. ಆಗ ಕರ್ತನ ದೂತನು ಪೊದೆಯೊಳಗಿಂದ ಅಗ್ನಿ ಜ್ವಾಲೆಯಲ್ಲಿ ಅವನಿಗೆ ಕಾಣಿಸಿಕೊಂಡನು. ಅವನು ನೋಡಿದಾಗ, ಇಗೋ, ಪೊದೆಯು ಬೆಂಕಿಯಿಂದ ಉರಿಯುತ್ತಿತ್ತು, ಆದ್ಯಾಗೂ ಪೊದೆಯು ದಹಿಸಲ್ಪಡಲಿಲ್ಲ. ಆಗ ಮೋಶೆಯು, ನಾನು ಹೋಗಿ ಆ ದೊಡ್ಡ ನೋಟವನ್ನು, ಪೊದೆಯು ಯಾಕೆ ಸುಡಲ್ಪಡುವುದಿಲ್ಲವೆಂಬುದನ್ನು ನೋಡುವೆನು ಅಂದನು. ಅವನು ನೋಡುವುದಕ್ಕೆ ಹತ್ತಿರ ಬರುವುದನ್ನು ಕರ್ತನು ನೋಡಿದಾಗ, ದೇವರು ಪೊದೆಯೊಳಗಿಂದ ಅವನಿಗೆ, ಮೋಶೆಯೇ, ಮೋಶೆಯೇ ಎಂದು ಕರೆದನು. ಆಗ ಅವನು, ನಾನು ಇಲ್ಲಿ ಇದ್ದೇನೆ ಅಂದನು. ಆಗ ಆತನು, ಇಲ್ಲಿ ಸಮೀಪಕ್ಕೆ ಬರಬೇಡ, ನಿನ್ನ ಪಾದಗಳಿಂದ ಕೆರೆಗಳನ್ನು ತೆಗೆದು ಹಾಕು, ಯಾಕೆಂದರೆ ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿಯಾಗಿದೆ ಅಂದನು. Here
I would like to press upon the word turn aside. ಇಲ್ಲಿ ನಾನು ಓದಿರುವ ವಾಕ್ಯದಲ್ಲಿ ಹೇಳಕ್ಕೆ ಬಯಸ್ತೇನೆ ಅಂದ್ರೆ ತೆಗೆದು ಹಾಕು ಎಂಬುದಾಗಿ. Turn aside. ತೆಗೆದು ಹಾಕು ಎನ್ನುವ ಒಂದು ಕಡೆ ನಾನು ನೋಡ್ಲಿಕ್ಕೆ ಬಯಸ್ತೇನೆ. So what does this mean to turn aside? ಇಲ್ಲಿ ನಿನ್ನ ಕೆರೆಗಳನ್ನು ತೆಗೆದು ಹಾಕು ಅನ್ನುವುದು ಒಂದು ಅರ್ಥ ಏನಾಗಿದೆ? ವಾಕ್ಯದಲ್ಲಿ ನಾವು ನೋಡ್ತೇವೆ, ಮೂರನೇ ವಾಕ್ಯದಲ್ಲಿ, ನಾನು ಹೋಗಿ ಆ ದೊಡ್ಡ ನೋಟವನ್ನು ಪೊದೆಯು ಯಾಕೆ ಸುಡಲ್ಪಡುವುದಿಲ್ಲವೆಂಬುದನ್ನು ನೋಡುವೆ ಅಂದನು. So here I would like to compare it with, ಇಲ್ಲಿ ನಾನು ಒಂದಕ್ಕೆ ನಾನು ಹೋಲಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. that we should turn aside from desiring more of God to desire more from God to desire more of God. ಇಲ್ಲಿ ನಾವು ನೋಡುತ್ತೇವೆ ಮೋಶೆ ಒಂದು ಆತನ ಆಸೆ ಏನಿತ್ತೇನೆಂದ್ರೆ ಆತನ ನಾನು ಹೋಗಿ ನೋಡುವೆನು ಅನ್ನುವ ಒಂದು ಆಸೆ ಏನಾಗಿದೆ ಅಂದ್ರೆ ನಾವು ದೇವರಿಂದ ಬರುವುದಕ್ಕಿಂತ ಹೆಚ್ಚಾಗಿ ದೇವರೇ ನಮಗೆ ಬೇಕು ಅನ್ನುವುದನ್ನು ನಾವು ತಿರುಗಬೇಕಾಗಿದೆ. As we can see that Moses turned aside to see what is there, what was that great sight. ಅಲ್ಲಿ ಮೋಶೆ ತಿರುಗಿಕೊಂಡು ಏನಿದೆ ಎಂಬುದಾಗಿ ಆತನು ನೋಡಿದನು, ಆ ಏನಿದೆ ಎಂಬುದಾಗಿ ನೋಡುವುದನ್ನು ತಿರುಗಿ ನೋಡಿದನು. So when we also turn aside from desiring more from God to more of God, then we can also see that great sight that is waiting for us. ನಾವು ಕೂಡ ದೇವರಿಂದ ಬರುವ ಆಶೀರ್ವಾದಗಳಿಂದ ತಿರುಗಿ ದೇವರನ್ನೇ ಬೇಕು ಅನ್ನುವ ಒಂದು ಆಶಯದ ಕಡೆಗೆ ನಾವು ಹೋಗುವಾಗ ನಿಜವಾಗ್ಲೂ ನಾವು ದೇವರನ್ನು ಕಾಣುವವರಾಗಿದ್ದೇವೆ. So what is this great sight? ಈ ಒಂದು ದೊಡ್ಡ ನೋಟ ಏನಾಗಿದೆ? When you turn aside from desiring more from God to more of God, you will see the great sight. And what is that great sight? ನಾವು ದೇವರಿಂದ ಬರುವ ಆಶೀರ್ವಾದಗಳಿಂದ ತಿರುಗಿ ದೇವರನ್ನೇ ಬೇಕು ಅನ್ನುವ ಒಂದು ಆಶೆಗೆ ನಾವು ತಿರುಗುವುದಾದರೆ ನಾವು ಒಂದು ದೊಡ್ಡ ನೋಟವನ್ನು ನೋಡುವರಾಗಿದ್ದೇವೆ. ಆ ದೊಡ್ಡ ನೋಟ ಏನಾಗಿದೆ? It is the glory of God in your life. ಅದು ದೇವರ ನಿನ್ನ ಜೀವಿತದಲ್ಲಿ ದೇವರ ಒಂದು ಮಹಿಮೆ ಆಗಿರುವಂತದಾಗಿದೆ. It is the majesty of God that will be revealed to you in your life. ದೇವರ ಬಲವಾದ ಒಂದು ಮಹಿಮೆ ನಿನ್ನ ಜೀವಿತದಲ್ಲಿ ಪ್ರಕಟವಾಗುವಂತದಾಗಿದೆ. So today I would like to tell you that turn aside from all your wantings, turn aside from all your desires of wanting from God. ದೇವರಿಂದ ಇವತ್ತು ನಾನು ನಿಮಗೆ ಹೇಳಕ್ಕೆ ಬಯಸ್ತೇನೆ, ದೇವರಿಂದ ಬರುವ ಆಶೀರ್ವಾದಗಳಿಂದ ನೀವು ತಿರುಗಿ ದೇವರೇ ಬೇಕನ್ನುವ ಆಸೆ ಕಡೆಗೆ ನೀವು ತಿರುಗುವರಾಗಿರಿ. For example, you come to God, ದೇವರ ಬಳಿಗೆ ಬನ್ನಿರಿ. ಉದಾಹರಣೆಗಾಗಿ you bring the big prayer list before God. ನೀವು ದೇವರ ಎದುರುಗಡೆ ನಿಮ್ಮ ಅವಶ್ಯಕತೆಗಳನ್ನು ತೆಗೆದುಕೊಂಡು ಬರ್ತೀರಿ. You say to God, God, I need job. ನೀವು ಹೇಳ್ತೀರಿ, ದೇವರೇ ನನಗೆ ಒಂದು ಕೆಲಸ ಬೇಕಾಗಿದೆ. God, increase my salary. ದೇವರೇ ನನ್ನ ಸಂಬಳವನ್ನು ಹೆಚ್ಚು ಮಾಡು. God, give me promotion. ದೇವರೇ ನನಗೆ ಒಂದು ಪ್ರಮೋಷನ್ ಅನ್ನು ಕೊಡು. God, what about my marriage? ದೇವರೇ ನನ್ನ ಮದುವೆ ವಿಷಯವಾಗಿ ಏನು? God, what about my children's education? ನನ್ನ ಮಕ್ಕಳ ಒಂದು ವಿದ್ಯಾಭ್ಯಾಸದ ಕುರಿತಾಗಿ ಏನು? We come and say, we talk to God about all this stuff. We come and talk to God about all this stuff. ನಾವು ದೇವರ ಎದುರುಗಡೆ ಬಂದು ಎಲ್ಲಾ ವಿಷಯಗಳ ಕುರಿತಾಗಿ ನಾವು ಮಾತನಾಡುತ್ತೇವೆ. So this clearly represents that you come to God to need more from him. ಇದನ್ನು ತೋರಿಸಿಕೊಡುತ್ತದೇನೆಂದರೆ ಹೆಚ್ಚಾಗಿ ನಾವು ದೇವರ ಆಶೀರ್ವಾದಗಳು ಬೇಕಾಗಿದೆ, ದೇವರು ಅಲ್ಲ ಎಂಬುದಾಗಿ ತೋರಿಸಿಕೊಡುತ್ತದೆ. It's a time to turn aside from that to desire more of God. ಇವಾಗ ಸಮಯ ಇದೆ, ನಾವು ಅದರಿಂದ ತಿರುಗಿ ನಾವು ದೇವರನ್ನೇ ಹೆಚ್ಚಾಗಿ ಬಯಸುವಂತದ್ದು. Turning to desire more of God means what? ದೇವರೇ ಹೆಚ್ಚಾಗಿ ಬೇಕನ್ನುವ ಆಸೆ ಅಂದ್ರೆ ಏನು? The desiring who he is. ಆತನು ಯಾರು ಎಂಬುದಾಗಿ ತಿಳಿದುಕೊಳ್ಳುವುದಾಗಿದೆ. Beloved, you might have known only his miracles in your life. ನೀವು ನಿಮ್ಮ ಜೀವಿತದಲ್ಲಿ ಬರೀ ಅದ್ಭುತಗಳನ್ನು ಅನುಭವಿಸಿರಬಹುದು. You might have experienced only his love in your life. ನಿಮ್ಮ ಬರೀ ಆತನ ಪ್ರೀತಿಯನ್ನು ಅನುಭವಿಸಿರಬಹುದು. And you might have not experienced who actually the God is. ನೀವು ಆತನು ಯಾರು ಎಂಬುದಾಗಿ ಅನುಭವಿಸದೇ ಇಲ್ಲದೆ ಇರಬಹುದು. So now God is inviting you. ಇವತ್ತು ದೇವರು ನಿಮಗೆ ಒಂದು ಇನ್ವಿಟೇಷನ್ ಅನ್ನು ಕೊಡ್ತಾನೆ. To experience more of him. ಆತನನ್ನೇ ನೀವು ಹೆಚ್ಚಾಗಿ ಅನುಭವಿಸಬೇಕೆಂಬುದಾಗಿ. He is telling that it's enough now. You have asked more from me. Now ask more of me and I'll fill you more of myself. ಇನ್ನು ಸಾಕು, ನೀವು ಹೆಚ್ಚಾಗಿ ದೇವರಿಂದ ಬರುವ ಆಶೀರ್ವಾದಗಳನ್ನು ಕೇಳಿರುವುದು, ಇವಾಗ ದೇವರನ್ನೇ ಹೆಚ್ಚಾಗಿ ಬಯಸುವ ಒಂದು ಸಮಯವಾಗಿದೆ. So when Moses turned aside, ಯಾವಾಗ ಮೋಶೆ ಅವನು ತಿರುಗಿಕೊಂಡು ನೋಡಿದಾಗ, let us see what happened in the verse 6. ಅಲ್ಲಿ ನಾವು 6ನೇ ವಾಕ್ಯವನ್ನು ನಾವು ನೋಡುವಾಗ God says that, ದೇವರು ಹೇಳುತ್ತಾರೆ, and he said, I am the God of your father, the God of Abraham, the God of Isaac and the God of Jacob. ಇದಲ್ಲದೆ ಆತನು ಅವನಿಗೆ, ನಾನು ನಿನ್ನ ತಂದೆಗಳ ದೇವರು, ಅಬ್ರಹಾಮನ ದೇವರು,
ಇಸ್ಸಾಕನ ದೇವರು, ಯಾಕೋಬನ ದೇವರು ಆಗಿದ್ದೇನೆ ಎಂದು ಹೇಳಿದನು. So when you turn aside from that, ಯಾವಾಗ ಮೋಶೆ ಅದನ್ನು ನೋಡುವುದಕ್ಕಾಗಿ ತಿರುಗಿಕೊಂಡನು, so God revealed himself to Moses. ಅವಾಗ ದೇವರು ಮೋಶೆಗೆ ತನ್ನನ್ನು ಪ್ರಕಟಗೊಳಿಸುತ್ತಾ So ಇದ್ದಾನೆ. today God is also waiting you to see when you will turn aside. ಇವತ್ತು ದೇವರು ಕೂಡ ಕಾಯ್ತಾ ಇದ್ದಾನೆ, ಅನೇಕರಿಗೆ ನೀವು ಯಾವಾಗ ಅದರಿಂದ ತಿರುಗಿಕೊಳ್ಳುತ್ತೀರಿ ಎಂಬುದಾಗಿ. When you come to church, you only ask about your needs. ನೀವು ಸಭೆಗೆ ಬಂದಾಗ ಬರೀ ನೀವು ನಿಮ್ಮ ನೀಡ್ಸ್ ಅನ್ನು ಮಾತ್ರ ನೀವು ಕೇಳ್ತಾ ಇರ್ತೀರಿ. Yes, it is important, ಹೌದು, ಅದು ಬಹಳ ಪ್ರಾಮುಖ್ಯವಾಗಿದೆ. but you should not run behind that. ಆದ್ರೆ ಅದರ ಹಿಂದೆನೆ ನಾವು ಹೋಗ್ತಾ ಇರಬಾರದು. You should run behind wanting more of God, desiring more of God, His nature, His character. You should long to be in His presence instead of long to be in His blessing. ಆತನ ಆಶೀರ್ವಾದಗಳಿಗೆ ಹಿಂದೆ ಹೋಗುವುದಕ್ಕಿಂತ ಹೆಚ್ಚಾಗಿ ನಾವು ಆತನ ಒಂದು ಸ್ವಭಾವ, ಆತನ ಒಂದು ಗುಣಲಕ್ಷಣ ಏನಾಗಿದೆ, ಆತನ ಯಾರಾಗಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳುವುದರ ಹಿಂದೆ ನಾವು ಹೋಗಬೇಕಾಗಿದೆ. So beloved, it's not so easy to experience the more of God in your life. ಅದು ಸುಲಭವಲ್ಲ. ನಾವು ದೇವರನ್ನೇ ಹೆಚ್ಚಾಗಿ ಅನುಭವಿಸುವುದು ಅಷ್ಟು ಸುಲಭವಲ್ಲ. Firstly, we saw that we have to turn aside from desiring more from God to more of God. ನಾವು ಮೊದಲನೇದಾಗಿ ನಾವು ನೋಡಿಕೊಂಡಿದ್ದೇವೇನೆಂದ್ರೆ ದೇವರ ಆಶೀರ್ವಾದಗಳಿಂದ ತಿರುಗಿಕೊಂಡು ದೇವರನ್ನೇ ಹೆಚ್ಚಾಗಿ ಬಯಸುವುದನ್ನು. Secondly, I want to give you all the key to experience so much of God in your life. ನಾನು ಎರಡನೇ ಒಂದು ಬೀಗದ ಕೈಯನ್ನು ಕೊಡುತ್ತೇನೆ, ಏನಂದ್ರೆ ದೇವರನ್ನೇ ಹೆಚ್ಚಾಗಿ ನಾವು ಹೇಗೆ ಅನುಭವಿಸಬಹುದು ಎಂಬುದಾಗಿ. That is becoming hungry for more of God. ನಾವು ಅದರ ಆ ಒಂದು ಬೀಗದ ಕೈ ಏನು ಅಂತಂದ್ರೆ ದೇವರಿಗಾಗಿ ಹೆಚ್ಚಾಗಿ ಹಸುವೆ ಆಗುವಂತದ್ದು. Stop becoming hungry for more from God. ದೇವರಿಂದ ಬರುವ ಆಶೀರ್ವಾದಗಳ ಹಸುವೆ ನಿಮ್ಮಲ್ಲಿ ಕಡಿಮೆ ಆಗಲಿ. But let us be hungry to know more of God in our life. ದೇವರನ್ನೇ ತಿಳಿದುಕೊಳ್ಳುವ ಒಂದು ಹಸುವೆ ನಮ್ಮಲ್ಲಿ ಹೆಚ್ಚಾಗಲಿ. We can let us consider some of the scriptures that tells about to be more hunger for God. ನಾವು ದೇವರ ವಾಕ್ಯದಲ್ಲಿ ನಾವು ನೋಡೋಣ ಕೆಲವೊಂದು ವಾಕ್ಯಗಳು ಹೇಗೆ ನಾವು ದೇವರನ್ನೇ ಹೆಚ್ಚಾಗಿ ನಾವು ಬಯಸಬಹುದು ಅನ್ನುವ ಒಂದು ವಾಕ್ಯಗಳು. In Psalm 27:4 and 8 we can see. ಕೀರ್ತನೆಗಳು 27ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುತ್ತೇವೆ. One thing I have desired of the Lord, that will I seek, that I may dwell in the house of the Lord all the days of my life, to behold the beauty of the Lord and to inquire in His temple. When you said, seek my face, my heart said to you, your face, Lord, I'll seek. ಕೀರ್ತನೆ 27:4ನೇ ವಾಕ್ಯ. ಒಂದನ್ನೇ ಕರ್ತನಿಂದ ಬಯಸಿದೆನು, ಅದನ್ನೇ ಹುಡುಕುವೆನು, ಕರ್ತನ ರಮ್ಯವನ್ನು ದೃಷ್ಟಿಸುವುದಕ್ಕೂ ಆತನ ಮಂದಿರದಲ್ಲಿ ವಿಚಾರಿಸುವುದಕ್ಕೂ ನನ್ನ ಜೀವನದ ದಿನಗಳೆಲ್ಲ ಕರ್ತನ ಆಲಯದಲ್ಲಿ ವಾಸ ಮಾಡುವುದೇ ಆಗಿದೆ. So let us take one more example from the Bible. ಇನ್ನೊಂದು ಉದಾಹರಣೆಯನ್ನು ನಾವು ನೋಡಿಕೊಳ್ಳೋಣ. That is from Psalms 27:4-8. ಕೀರ್ತನೆ 27ನೇ ಅಧ್ಯಾಯ. Here this is the Psalm of David. 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. We can see that how David was so desperate for the presence of God. ನಾವು ಇಲ್ಲಿ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ದಾವೀದನು ದೇವರ ಒಂದು ಮುಖ ದರ್ಶನಕ್ಕಾಗಿ ದೇವರಿಗಾಗಿ ಎಷ್ಟೊಂದು ಬಯಕೆ ಆತನಲ್ಲಿತ್ತು ಎಂಬುದಾಗಿ. In all his life he only sought the presence of God, not the blessings of God nor the benefits from God. ಮತ್ತು ಆತನ ಜೀವನದಲ್ಲಿ ನಾವು ನೋಡುವುದಾದರೆ ದೇವರಿಂದ ಆಶೀರ್ವಾದ ಬರುವ, ದೇವರಿಂದ ಆಶೀರ್ವಾದಗಳ ಹಿಂದೆ ಜಾಸ್ತಿ ಹೋಗಲಿಲ್ಲ. ಆತನು ದೇವರನ್ನೇ ಹೆಚ್ಚಾಗಿ ಆತನು ಬಯಸಿದನು. So today can we also come to a place where there is only one thing we are desperate about, and that is the presence of God. ಇವತ್ತು ನಾವು ಕೂಡ ಆ ಒಂದು ಹಸುವೆಯಿಂದ ನಾವು ದೇವರ ಬಳಿಗೆ ದೇವರನ್ನೇ ಹೆಚ್ಚಾಗಿ ಅನುಭವಿಸಬೇಕೆಂಬುದಾಗಿ ನಾವು ಬರಬಹುದಾ? Today you might be desperate about your jobs actually. ಇವತ್ತು ನಿಮ್ಮ ಒಂದು ಕೆಲಸಕ್ಕಾಗಿ ನೀವು ಬಹಳ ಒಂದು ಹಸುವೆಯಿಂದ ಇರಬಹುದು. Today you might be desperate about your spouse, your friends, your good qualification, anything you are desperate in your life about. ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಒಂದು ಸ್ನೇಹಿತರಿಗಾಗಿ, ನಿಮ್ಮ ಕೆಲಸಕ್ಕಾಗಿ ಏನೇ ಆಗಿರಬಹುದು, ಆ ವಿಷಯಗಳಿಗಾಗಿ ನೀವು ಬಹಳ ಒಂದು ಆಸಕ್ತಿ ಉಳ್ಳವರಾಗಿರಬಹುದು. But now can we leave all those places and come to a place where only we need one thing, and that is the presence of God. We should long him to know him more. ಮತ್ತು ಇವತ್ತು ನಾವು ಒಂದು ವಿಷಯವನ್ನು ಹೆಚ್ಚಾಗಿ ಮಾಡಬೇಕಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಏನಂದ್ರೆ ದೇವರ ಸನ್ನಿಧಾನ ನಮ್ಮ ಜೀವಿತದಲ್ಲಿ ಹೆಚ್ಚಾಗಿ ಬಯಸುವಂತದ್ದು. In the verse 8 here in Psalm 27 verse 8 we can see that when you said seek my face, my heart said to you, your face Lord I will seek. 27ನೇ ಅಧ್ಯಾಯ 8ನೇ ವಾಕ್ಯ ಕೀರ್ತನೆಯಲ್ಲಿ ಹೇಳ್ತದೆ, ನೀನು ನನ್ನ ಮುಖವನ್ನು ನೀವು ಹುಡುಕಿರಿ ಎಂದು ಹೇಳಿದ್ದೀಯಲ್ಲ
ಕರ್ತನೆ, ನಿನ್ನ ಮುಖವನ್ನು ಹುಡುಕುವೆನು ಎಂದು ನನ್ನ ಹೃದಯವು ನಿನಗೆ ಹೇಳಿತು. So today God is inviting us to seek his face. ಇವತ್ತು ದೇವರು ನಿಮ್ಮನ್ನು ಆಹ್ವಾನ ಮಾಡ್ತಾ ಇದ್ದಾರೆ ತನ್ನ ಮುಖ ದರ್ಶನವನ್ನು ಬಯಸುವುದು. He says to you, seek me. ಆತನು ಹೇಳ್ತಾ ಇದ್ದಾನೆ, ನನ್ನನ್ನು ಬಯಸಿರಿ. To seek his face, to fix your eyes upon him. ಆತನನ್ನು ಬಯಸುವುದು ಅರ್ಥ ಏನಂದ್ರೆ ನಮ್ಮ ದೃಷ್ಟಿ ಆತನ ಮೇಲೆ To ಕೇಂದ್ರೀಕರಿಸುವಂತದ್ದು. fix our eyes upon the beauty of the Lord. ಆತನ ಒಂದು ರಮ್ಯವಾದ ಒಂದು ನೋಟವನ್ನು ನೋಡುವುದಕ್ಕಾಗಿ ನಮ್ಮ ದೃಷ್ಟಿ ಇಡುವಂತದ್ದು. So when we seek him, ಯಾವಾಗ ನಾವು ಆತನನ್ನು ಹೆಚ್ಚಾಗಿ ಬಯಸುತ್ತೇವೆ, when we fix our eyes upon him, ಯಾವಾಗ ನಮ್ಮ ದೃಷ್ಟಿ ಆತನ ಮೇಲೆ ಇರ್ತದೆ, we'll be captivated by his presence. ನಾವು ಆತನ ಸನ್ನಿಧಾನದಿಂದ ಹೆಚ್ಚಾಗಿ ತುಂಬಿಸಲ್ಪಡ್ತೇವೆ. We can experience more of God when we fix our eyes upon him. ನಾವು ದೇವರಿಂದ ಹೆಚ್ಚಾಗಿ ದೇವರನ್ನೇ ನಾವು ಅನುಭವಿಸಬಹುದು ಆತನ ಮೇಲೆ ಹೆಚ್ಚಾಗಿ ನಾವು ದೃಷ್ಟಿ ಇಡುವಾಗ. He will overwhelm you with his majesty. He'll overwhelm you with his majesty. ಆತನ ಒಂದು ಮಹಿಮೆಯನ್ನು ನಾವು ನೋಡಿ ನಾವು ಆಶ್ಚರ್ಯ ಪಡಬಹುದು. He'll overwhelm you with his grandeur. ಆತನ ಒಂದು ಆಶ್ಚರ್ಯಕರವಾದಂತ ನೋಟವನ್ನು ನೋಡಿ ನಾವು ಆಶ್ಚರ್ಯ ಪಡಬಹುದು. You'll be fascinated with his splendor. ಆತನ ಒಂದು ಅತಿಶಯವಾದದ್ದನ್ನು ನೋಡಿ ನಾವು ಆಶ್ಚರ್ಯವಾಗುತ್ತೇವೆ. And when you fix your eyes upon the Lord with that hungerness, you will experience his great kindness and goodness in your life. ಮತ್ತು ನಾವು ಆತನ ಮೇಲೆ ದೃಷ್ಟಿ ಹೆಚ್ಚಾಗಿ ಇಡುವಾಗ ಆತನ ಕೃಪೆ, ಆತನ ಒಳ್ಳೆತನ ಹೆಚ್ಚಾಗಿ ನಾವು ಅನುಭವಿಸಲಿಕ್ಕೆ ಆಗ್ತದೆ. Today you might be having so many problems. ಇವತ್ತು ನೀವು ಅನೇಕ ತೊಂದರೆಗಳಲ್ಲಿ ಇರಬಹುದು. Today you are not growing in your spiritual life. ಇವತ್ತು ನಿಮ್ಮ ಆತ್ಮಿಕ ಜೀವಿತದಲ್ಲಿ ಬೆಳವಣಿಗೆ ಇಲ್ಲದೆ ಇರಬಹುದು. What's the reason? ಯಾಕೆ ಆ ಒಂದು ಪ್ರಶ್ನೆ ಯಾಕೆ? Because you are not running behind you are not desiring more of God, but you are desiring the benefits from him. ಯಾಕೆಂದರೆ ನೀವು ದೇವರನ್ನು ಹೆಚ್ಚಾಗಿ ಬಯಸ್ತಾ ಇಲ್ಲ, ದೇವರಿಂದ ಬರುವ ಆಶೀರ್ವಾದಗಳಿಗಾಗಿ ಹೆಚ್ಚಾಗಿ ಬಯಸ್ತಾ ಇದ್ದೀರಿ. So when you desire more from him, you live a life which is unsatisfied, a life of depression, like that. ನೀವು ಆ ಒಂದು ದೇವರಿಂದ ಬರುವ ಆಶೀರ್ವಾದಗಳಿಗೆ ಹೆಚ್ಚಾಗಿ ನೀವು ಬಯಸುವುದಾದರೆ ನೀವು ಸೋತು ಹೋಗಿ ಒಂದು ನಿರಾಶೆಯಲ್ಲಿ ಅಂತ್ಯವಾಗುತ್ತದೆ. So we can see the desire of God in so what is God desiring from us in the verse 8. ನಾವು ನೋಡಿದ್ದೇವೆ 8ನೇ ವಾಕ್ಯದಲ್ಲಿ ದೇವರು ನಮ್ಮಿಂದ ಏನು ಬಯಸುತ್ತಾ ಇದ್ದಾನೆಂಬುದಾಗಿ ನಾವು ನೋಡಿದ್ದೇವೆ. God is just desiring us that we have to seek him more and more. ದೇವರು ಬಯಸ್ತಾ ಇದ್ದಾನೆ ನಾವು ಆತನನ್ನೇ ಹೆಚ್ಚಾಗಿ ನಾವು ಬಯಸಬೇಕೆಂಬುದಾಗಿ. God is also desiring you to pour his presence upon you, to bestow his presence upon you. ದೇವರು ಕೂಡ ಹೆಚ್ಚಾಗಿ ಆಸಕ್ತಿ ಬಯಸಿಕೆ ಆತನಲ್ಲಿದೆ, ಆತನ ಸನ್ನಿಧಾನ ನಮ್ಮಲ್ಲಿ ಹೆಚ್ಚಾಗಿ ಹಾಕಬೇಕೆಂಬುದಾಗಿ. He is waiting to reveal his glory in your life. ಆತನು ಕಾಯ್ತಾ ಇದ್ದಾನೆ ತನ್ನ ಮಹಿಮೆಯನ್ನು ನಮ್ಮನ್ನು ಪ್ರಕಟಗೊಳಿಸುವುದಕ್ಕಾಗಿ. But he cannot work with if we are not having hungerness in us. ನಮ್ಮಲ್ಲಿ ಆ ಹಸುವೆ ಇಲ್ಲ ಅಂತಂದ್ರೆ ನಾವು ಅದನ್ನು ಅನುಭವಿಸಲಿಕ್ಕೆ ಆಗುವುದಿಲ್ಲ. We can see in Psalm 42:1 and 2. We can see that their hungerness for God was so intense. ಮತ್ತು ಇಲ್ಲಿ ಕೋರಿಯರ ಒಂದು ಬಯಕೆ ಕೂಡ ಅದು ಎಷ್ಟು ಹೆಚ್ಚಾಗಿತ್ತು ಎಂಬುದಾಗಿ. That they compared themselves, that hungerness, with the deer. ಮತ್ತು ಅವರ ಒಂದು ಬಯಕೆ ಆಸೆ ಅದು ಯಾವುದಕ್ಕೆ ಹೋಲಿಸಿದ್ದಾರೆ ಅಂದ್ರೆ ಜಿಂಕೆಗೆ ಹೋಲಿಸ್ತಾ ಇದ್ದಾರೆ. That pants for water, that thirsts for water. ಅವರ ಒಂದು ಬಾಯಾರಿಕೆ ಜಿಂಕೆಗೆ ಹೋಲಿಸ್ತಾ ಇದ್ದಾರೆ. So today we have to examine ourselves. ಇವತ್ತು ನಾವು ಕೂಡ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಾಗ are we so hunger for God? ನಾವು ದೇವರಿಗಾಗಿ ಆ ಒಂದು ಬಾಯಾರಿದವರ ಜಿಂಕೆ ತರ ಇದ್ದೇವಾ? Or we are only getting hungry for the benefits, for the blessings of God? ಆದರೆ ದೇವರಿಂದ ಬರುವ ಉಪಯೋಗ ಆಶೀರ್ವಾದಗಳಿಗಾಗಿ ನಾವು ಹಸುವೆಯಲ್ಲಿದ್ದೇವಾ? In Psalm 73:25 we can see. ಮತ್ತು ಕೀರ್ತನೆಗಳು 73ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ that David is so passionate about God. ಮತ್ತು ದಾವೀದನು ದೇವರ ಕುರಿತಾಗಿ ಇಷ್ಟು ಆಸಕ್ತಿ ಉಳ್ಳವನಾಗಿದ್ದಾನೆ. that he says he desires no one besides the Lord on this earth. ಆತನು ಹೇಳ್ತಾನೆ ಈ ಭೂಮಿ ಮೇಲೆ ನಿನಗೆ ಬಿಟ್ಟರೆ ನನಗೆ ಬೇರೆ ಆಶೆ ಇಲ್ಲ ಎಂಬುದಾಗಿ. So we need to get hungry for more of God in the same way as David was. ಮತ್ತು ನಾವು ದೇವರಿಗೆ ಆತನು ಏನಂದ್ರೆ ಆಶೀರ್ವಾದಕ್ಕಿಂತ ಹೆಚ್ಚಾಗಿ ದೇವರನ್ನೇ ಆತನು ತಿಳಿದುಕೊಳ್ಳುವುದರಲ್ಲಿ ಹಸುವೆಯಿಂದ ಇದ್ದ. Because hungerness is the only key we can experience more of God. ಯಾಕೆಂದ್ರೆ ಹಸು
ಹಸುವೆಯಿಂದ ಇರುವುದೇ, ದೇವರಿಗಾಗಿ ಹಸುವೆ ಆಗಿರುವುದೇ ಆ ಒಂದು ದೇವರನ್ನು ತಿಳಿದುಕೊಳ್ಳುವುದರಲ್ಲಿ, ದೇವರನ್ನು ಅನುಭವಿಸುವುದು ಒಂದು ಬೀಗದ ಕೈಯಾಗಿದೆ. Your hungerness will attract God. ನಿಮ್ಮ ಒಂದು ಹಸುವೆ ದೇವರನ್ನು ಆಕರ್ಷಿಸುವಂತದಾಗಿದೆ. When you are hungry, God cannot sit quiet. ನೀವು ಹಸುವೆಯಿಂದ ದೇವರನ್ನು ಬಯಸುವಾಗ ದೇವರು ಸುಮ್ಮನೆ ಕೂತುಕೊಳ್ಳುವುದಿಲ್ಲ. When you are hungry for His glory, God cannot sit quiet without showing His glory to you. ನೀವು ದೇವರಿಗಾಗಿ ಹಸುವೆಯಿಂದಿರುವಾಗ ಆತನ ತನ್ನ ಮಹಿಮೆಯನ್ನು ಪ್ರಕಟಗೊಳಿಸದೆ ಆತನು ಹಾಗೆ ಇರುವುದಿಲ್ಲ. So when we are hungry for God, ನಾವು ದೇವರಿಗೆ ಹೆಚ್ಚಾಗಿ ಹಸುವೆಯಿಂದ ಇರುವಾಗ we can be overwhelmed by His majesty. ನಾವು ದೇವರ ಮಹಿಮೆ ನಮ್ಮ ಜೀವಿತದಲ್ಲಿ ನೋಡ್ಲಿಕ್ಕೆ ಆಗ್ತದೆ. So God will also respond to our hungerness. ದೇವರು ಕೂಡ ನಮ್ಮ ಹಸುವಿಗೆ ಆತನು ಪ್ರತಿಕ್ರಿಯೆ ತೋರಿಸುತ್ತಾನೆ. God doesn't show His glory to everyone. ದೇವರು ತನ್ನ ಮಹಿಮೆಯನ್ನು ಎಲ್ಲರಿಗೂ ಪ್ರಕಟಗೊಳಿಸುವುದಿಲ್ಲ. He will show His glory to to the people who are hungry for Him. ಯಾರು ಆತನಿಗಾಗಿ ಹಸುವೆ ಆಗಿದ್ದಾರೆ ಅವರಿಗೆ ಮಾತ್ರ ಆತನು ತನ್ನ ಮಹಿಮೆಯನ್ನು ಪ್ರಕಟಗೊಳಿಸುತ್ತಾನೆ. We can see that people of Israel saw only the miracles of God. ನಾವು ನೋಡ್ತೇವೆ ಅನೇಕರು ದೇವರ ಅದ್ಭುತ ಕಾರ್ಯಗಳನ್ನು ಬಯಸ್ತಾರೆ. We can see that people of Israel saw only the miracles of God. ಇಸ್ರಾಯೇಲ್ ಜನರು ಬರೀ ದೇವರ ಅದ್ಭುತ ಕಾರ್ಯಗಳನ್ನು ನೋಡಿದರು. But Moses saw the glory of God. ಆದರೆ ಮೋಶೆ ದೇವರ ಮಹಿಮೆಯನ್ನು ನೋಡಿದನು. Because he was hungry for God, not from God. ಯಾಕೆಂದ್ರೆ ಆತನು ದೇವರಿಗಾಗಿ ಹಸುವೆ ಆಗಿದ್ದ, ದೇವರಿಂದ ಬರುವ ಆಶೀರ್ವಾದಗಳಿಗಾಗಿ So ಅಲ್ಲ. today I would like to encourage you that ಇವತ್ತು ನಾನು ನಿಮಗೆ ಪ್ರೋತ್ಸಾಹ ಮಾಡಲಿಕ್ಕೆ ಬಯಸ್ತೇನೆ. turn aside from all those wanting more from God. ನೀವು ದೇವರಿಂದ ಬರುವ ಆಶೀರ್ವಾದಗಳಿಂದ ತಿರುಗಿಕೊಂಡು ದೇವರೇ ಬೇಕನ್ನುವ ಆ ಒಂದು ಹಂತಕ್ಕೆ ಬನ್ನಿರಿ. So in Isaiah 44:3-4 says ಯೆಶಾಯನ ಬರೆದ ಗ್ರಂಥ 44ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯದಲ್ಲಿ ಹೇಳ್ತದೆ that when you get hungry for God, ನೀವು ದೇವರಿಗಾಗಿ ಹಸುವೆ ಎಂದಿರುವಾಗ how God is desiring to fill to pour out His Spirit upon you. ಮತ್ತು ದೇವರು ಎಷ್ಟು ಆಸಕ್ತಿ ಉಳ್ಳವನಾಗಿದ್ದಾನೆ ತನ್ನ ಆತ್ಮವನ್ನು ನಮ್ಮ ಮೇಲೆ ಸುರಿಸುವುದಕ್ಕಾಗಿ. He is waiting for His people, that when my people will get hungry for me, not for my blessings but for me. ಆತನು ಕಾಯ್ತಾ ಇದ್ದಾನೆ, ನನ್ನ ಜನರು ಆಶೀರ್ವಾದಗಳಿಗಾಗಿ ಮಾತ್ರವಲ್ಲ ನನಗಾಗಿ ಅವರು ಹಸುವೆ So ಆಗಿರಬೇಕೆಂಬುದಾಗಿ. we can see that even God is desiring to pour out His Spirit upon us. ಆತನು ಬಯಸುತ್ತಾನೆ ತನ್ನ ಆತ್ಮವನ್ನು ನಮ್ಮ ಮೇಲೆ ಸುರಿಸಬೇಕೆಂಬುದಾಗಿ. It is the promise of God that that when you are thirsty, you will be filled with His Spirit. ಯಾವಾಗ ನೀವು ಬಾಯಾರಿದವರಾಗಿ ಹೆಚ್ಚಾಗಿ ಹಸುವೆಯಲ್ಲಿರುವಾಗ ಆತನು ತನ್ನ ಆತ್ಮನಿಂದ ನಮ್ಮನ್ನು ತುಂಬಿಸುವಾತನಾಗಿದ್ದಾನೆ. We can see in Jeremiah 29:13. ಯೆರೆಮೀಯ 29 ಮತ್ತು 13ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. When we seek more of Him, ಯಾವಾಗ ಆತನನ್ನೇ ಹೆಚ್ಚಾಗಿ ನಾವು ಬಯಸುವಾಗ with all our heart, ನಮ್ಮ ಸಂಪೂರ್ಣ ಹೃದಯದಿಂದ then we will find Him. ನಾವು ಆತನು ನಮಗೆ ಸಿಗುವಾತನಾಗಿದ್ದಾನೆ. It is the absolute assurance that you will find God. ಅದು ಸಂಪೂರ್ಣವಾದ ನಿಶ್ಚಯವಾದಂತ ಒಂದು ವಾಗ್ದಾನ ಇದೆ, ಆತನು ಸಿಗುವಾತನಾಗಿದ್ದಾನೆ. Here the word of God doesn't say that maybe you can find or may not be you can find. ನೀವು ಆ ರೀತಿಯಾಗಿ ಮನಪೂರ್ವಕವಾಗಿ ನೀವು ಹುಡುಕಿದಾಗ ನಿಮಗೆ ಸಿಕ್ಕಬಹುದು, ಸಿಕ್ಕದೆ ಇಲ್ಲದೆ ಇರಬಹುದು ಎಂಬುದಾಗಿ ಹೇಳಲಿಲ್ಲ. But it is the promise of God. When it comes out of the mouth of God, then it will accomplish that purpose. ಅದು ದೇವರಿಂದ ಬರುವ ಮಾತಾಗಿದೆ ಮತ್ತು ವಾಗ್ದಾನವಾಗಿದೆ. ಅದು ಹೊರಗಡೆ ಬರುವಾಗ ಅದರ ಒಂದು ಕಾರ್ಯ ಉದ್ದೇಶ ನೆರವೇರಿಸಲ್ಪಡುತ್ತದೆ. So God is telling us today that to seek Him, to be hungry for Him, to fix our eyes upon Him. ಮತ್ತು ದೇವರು ಇವತ್ತು ಬಯಸ್ತಾ ಇದ್ದಾನೆ, ನಾವು ಆತನ ಮೇಲೆ ದೃಷ್ಟಿ ಇಟ್ಟು ಆತನನ್ನೇ ಹೆಚ್ಚಾಗಿ ನಾವು ಬಯಸಬೇಕೆಂಬುದಾಗಿ. Stop seeking those jobs. ಅದನ್ನು ನೀವು ಹೆಚ್ಚಾಗಿ ಕೆಲಸಗಳನ್ನು ಹುಡುಕುವುದನ್ನು ನಿಲ್ಲಿಸಿ ಬಿಡಿರಿ. Seek me. ಆತನನ್ನು ಹೆಚ್ಚಾಗಿ When ಬಯಸಿರಿ. you seek Him, everything will be added in your life. ಆತನನ್ನೇ ನಾವು ಹೆಚ್ಚಾಗಿ ನಾವು ಬಯಸುವಾಗ ಎಲ್ಲವೂ ನಮ್ಮ ಹಿಂದೆ ಬರ್ತದೆ. Sit in the presence of God as Mary sat. ಯಾವ ರೀತಿ ಮರಿಯಳು ಯೇಸುವಿನ ಪಾದದಲ್ಲಿ ಕೂತುಕೊಂಡಿದ್ದಳು, ಆ ರೀತಿಯಾಗಿ ಆತನ ಸನ್ನಿಧಾನದಲ್ಲಿ ಕೂತುಕೊಳ್ಳಿರಿ. And she thought that it is the Jesus Christ that she all needed in her life. ಆ ರೀತಿಯಾಗಿ ಕೂತುಕೊಂಡಿದ್ದಳು. ಏನೆಂದರೆ ಯೇಸುವೇ ನನಗೆ ನನ್ನ ಜೀವಿತದಲ್ಲಿ ಮುಖ್ಯವಾಗಿದ್ದಾನೆ, ಆತನೇ ನನಗೆ ಬೇಕಾಗಿದ್ದಾನೆ ಎಂಬುದಾಗಿ. So today my question is, ಇವತ್ತು ಪ್ರಶ್ನೆ ಏನೆಂದರೆ, are we seeking more from God?
Are we desiring more from God? ನಾವು ದೇವರಿಂದ ಬರುವ ಆಶೀರ್ವಾದಗಳಿಗಾಗಿ ಹೆಚ್ಚಾಗಿ ಬಯಸ್ತಾ ಇದ್ದೀವಾ ಅಥವಾ ದೇವರೇ ಹೆಚ್ಚಾಗಿ ನಾವು ಬಯಸ್ತಾ ಇದ್ದೀವಾ? If you are seeking, then you turn aside as Moses took a turn and saw a great sight in his life. ಮತ್ತು ಯಾವ ರೀತಿ ಮೋಶೆ ಆತನು ನೋಡಿ ತಿರುಗಿಕೊಂಡನು, ಇವತ್ತು ನೀವು ಆ ಆಶೀರ್ವಾದಗಳಿಂದ ತಿರುಗಿ ದೇವರನ್ನೇ ಹೆಚ್ಚಾಗಿ ಬಯಸುವರಾಗಿರ್ರಿ. So I would like to encourage you that ನಾನು ನಿಮಗೆ ಪ್ರೋತ್ಸಾಹ ಮಾಡಕ್ಕೆ ಬಯಸ್ತೇನೆ, start desiring more of God, start practicing to desire more of God. ದೇವರನ್ನೇ ಹೆಚ್ಚಾಗಿ ಬೇಕನ್ನುವ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿರಿ. I hope you all are blessed with the word of God, and I believe that now you'll start desiring more of God, and you will turn aside from all the desires more from God. So God bless you all. ನಾನು ನಂಬುತ್ತೇನೆ ಈ ವಾಕ್ಯದಿಂದ ನೀವೆಲ್ಲರೂ ಆಶೀರ್ವಾದಿಸಲ್ಪಟ್ಟಿದ್ದೀರಿ ಮತ್ತು ದೇವರ ಆಶೀರ್ವಾದಗಳಿಗಿಂತ ಹೆಚ್ಚಾಗಿ ದೇವರನ್ನೇ ನೀವು ಬಯಸಬೇಕೆಂಬುದಾಗಿ ನಾನು ನಿಮ್ಮೆಲ್ಲರನ್ನು ಪ್ರೋತ್ಸಾಹ ಮಾಡುತ್ತೇನೆ ಮತ್ತು ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡಿ ನಾವು ಮುಗಿಸಿಕೊಳ್ಳೋಣ. ನಾನು ನಂಬುತ್ತೇನೆ ನೀವೆಲ್ಲರೂ ಈ ವಾಕ್ಯದಿಂದ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ. ಎಲ್ಲರೂ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ನಾನು ನಂಬುತ್ತೇನೆ ಪರಿಶುದ್ಧಾತ್ಮ ನಿಮ್ಮೊಟ್ಟಿಗೆ ಮಾತನಾಡಿದ್ದಾನೆ. ಒಂದು ವೇಳೆ ಆ ಹಸುವೆ ನಮ್ಮಲ್ಲಿ ಕಡಿಮೆ ಆಗಿರುವುದಾದರೆ, ಆ ಬಯಕೆ ನಮ್ಮಲ್ಲಿ ಕಡಿಮೆ ಆಗಿರುವುದಾದರೆ, ಪವಿತ್ರಾತ್ಮನಿಗೆ ಕೇಳಿಕೊಳ್ಳಿರಿ, ಆ ಹಸಿವು ನನ್ನಲ್ಲಿ ಹೆಚ್ಚು ಮಾಡು ಎಂಬುದಾಗಿ, ಆ ಬಾಯಾರಿಕೆ ನನ್ನಲ್ಲಿ ಹೆಚ್ಚು ಮಾಡು ಎಂಬುದಾಗಿ, ನಿನ್ನನ್ನೇ ನಾನು ಬಯಸುವ ಹಾಗೆ, ನಿನ್ನ ಸನ್ನಿಧಾನವನ್ನೇ ನಿನ್ನನ್ನೇ ನಾನು ಹೆಚ್ಚಾಗಿ ನೋಡುವ ಹಾಗೆ ನನ್ನನ್ನು ಸಹಾಯ ಮಾಡು ಎಂಬುದಾಗಿ. ಸ್ತೋತ್ರ ತಂದೆಯಾದ ದೇವರೇ, ಸ್ತೋತ್ರ. ಈ ಮುಂಚಾನೆ ವೇಳೆಯಲ್ಲಿ ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧ ವಾಕ್ಯವು ಕರ್ತನೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಯಾರೆಲ್ಲ ಕನೆಕ್ಟ್ ಆಗಿದ್ದಾರೆ ಕುಟುಂಬವಾಗಿ ವ್ಯಕ್ತಿಗತವಾಗಿ ಕರ್ತನೆ, ಆ ಹಸುವೆ ನಮ್ಮಲ್ಲಿ ಹೆಚ್ಚಾಗಿ ಬೆಳೆಯಲಿ ಕರ್ತನೆ. ನಿನ್ನನ್ನೇ ಬಯಸುವಂತ ಹಸಿವು ನಮ್ಮಲ್ಲಿ ಹೆಚ್ಚಾಗಲಿ ತಂದೆಯಾದ ದೇವರೇ. ಸ್ತೋತ್ರ ಸ್ತೋತ್ರ ಕರ್ತನೆ. ಇನ್ಕ್ರೀಸ್ ಅವರ್ ಹಂಗರ್ನೆಸ್ ಲಾರ್ಡ್ ಟು ನೋ ಯು ಅಂಡ್ ಟು ಸೀಕ್ ಯು ಲಾರ್ಡ್. ಸ್ತೋತ್ರ ತಂದೆಯಾದ ದೇವರೇ, ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡುತ್ತೇವೆ ಯೇಸುವಿನ ನಾಮದಲ್ಲಿ. ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವಾದ ಮಾಡುತ್ತೇವೆ ಯೇಸುವಿನ ನಾಮದಲ್ಲಿ ಕರ್ತನೆ. ಹಲ್ಲೆಲೂಯಾ. ಅವರೆಲ್ಲ ಅವಶ್ಯಕತೆಗಳು ಯೇಸು ನಾಮದಲ್ಲಿ ಪೂರೈಸಲ್ಪಡಲಿ ಕರ್ತನೆ. ಇವತ್ತಿನ ದಿವಸ ನಾವು ಪ್ರಾರ್ಥನೆ ಮಾಡುತ್ತೇವೆ. ನೀನೇ ನಮ್ಮ ಅವಶ್ಯಕತೆ ಆಗಿದೆ ಕರ್ತನೆ, ನೀನೇ ನಮ್ಮ ಡಿಸೈರ್ ಆಗಿದೆ, ನೀನೇ ನಮ್ಮ ನೀಡ್ ಆಗಿದೆ ಸ್ವಾಮಿ. ಅದು ಯೇಸುವಿನ ನಾಮದಲ್ಲಿ ಪೂರೈಸಲ್ಪಡಲಿ ಕರ್ತನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ಹಸ್ತ, ನಿಮ್ಮ ಕೃಪೆ ಯಾವಾಗಲೂ ನಮ್ಮ ಮೇಲೆ ಇರುವುದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವೆ ರಾಜ. ಎಲ್ಲ ಮಹಿಮೆ ಘನತೆ ಗೌರವ ನಿಮ್ಮೊಬ್ಬರಿಗೆ ನಾವು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ನಮ್ಮ ತಂದೆಯೇ. ಆಮೇನ್. God bless you all.